ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾವೆಲ್ಲರೂ ಜನ ಸೇರಿಸಿದ ನಮ್ಮ ದೇವರಲ್ಲಿ ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳುವವರಾಗಿರೋಣ. ಹಾಲೆಲೂಯಾ, ಹಾಲೆಲೂಯಾ. ಸೂರ್ಯನಾದ ನಮ್ಮ ಕರ್ತನೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಏಳು ಪ್ರಕಾಶಿಸು ಯೆಹೋವನ ಬೆಳಕು ನಿನ್ನ ಮೇಲೆ ಉದಯಿಸಿದೆ ಎಂಬುದಾಗಿ ಹೇಳಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಹೌದು ದೇವರೇ, ನಿನ್ನ ಬೆಳಕು ನಮ್ಮ ಮೇಲೆ ಉದಯಿಸಿದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. ಓ ಕರ್ತನೆ, ನಾವು ನಿನಗಾಗಿ ಎದ್ದು ಪ್ರಕಾಶಿಸುವಂತೆ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸಪ್ಪ. ನಮ್ಮ ಬಲವು ನಮಗೆ ಸಾಲದು ಕರ್ತನೆ, ನಮಗೆ ನಿನ್ನ ಬಲ ಬೇಕಪ್ಪ. ಅದಕ್ಕಾಗಿ ಸ್ತೋತ್ರ. ನಿನ್ನ ಬಲವನ್ನು ನಮಗೆ ದಯಪಾಲಿಸಪ್ಪ. ನಿನ್ನ ಬಲದಲ್ಲಿ ನಾವು ನಿಲ್ಲತಕ್ಕಂತೆ ಆಶೀರ್ವದಿಸಿ ನಮ್ಮನ್ನು ನಡೆಸುತ್ತೇವೆ. ನಿನ್ನ ಬಲದಲ್ಲಿ ನಾವು ನಡೆಯುವಂತೆ ಆಶೀರ್ವದಿಸುತ್ತೇವೆ. ನಮ್ಮ ಜ್ಞಾನದಿಂದಲಪ್ಪ, ನಿನ್ನ ಜ್ಞಾನದಿಂದ ನಮ್ಮನ್ನು ತುಂಬಿಸುತ್ತೇವೆ. ನಿನ್ನ ಜ್ಞಾನದಲ್ಲಿ ನಾವು ನಡೆಯುವಂತೆ, ಆತ್ಮಿಕವಾಗಿ ಜೀವಿಸುವಂತೆ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸುವೆಂದು ನಾವು ಬೇಡುವವರಾಗಿದ್ದೇವೆ ದೇವರೇ. ಬಲದಿಂದಲೂ ಅಲ್ಲ, ಪರಾಕ್ರಮದಿಂದಲೂ ಅಲ್ಲ, ಎಲ್ಲವೂ ಯೆಹೋವನ ಆತ್ಮದಿಂದಲೇ ಆಗುತ್ತದೆ ಎಂಬುದಾಗಿದೆ ದೇವರಾತ್ಮನೆ. ಎಲ್ಲವೂ ನಿನ್ನ ಪರಿಶುದ್ಧಾತ್ಮನ ಮುಖಾಂತರವಾಗಿ ನಿಂತನೆ ಮಾಡಿ ನಡೆಸುವೆಂದು ನಾವು ಬೇಡುವವರಾಗಿದ್ದೇವೆ. ಮನುಷ್ಯರಿಗೆ ಅಸಾಧ್ಯವಾದದ್ದೆಲ್ಲವನ್ನ ಸಾಧಿಸುವಂತ ನಮಗೆ ದೇವರೇ ನಿಮಗೆ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ಈ ದಿನದ ಆರಾಧನೆ ಕೂಟವನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತಾ ಇದ್ದೇವೆ ದೇವರೇ. ಅಪ್ಪ ಕರ್ತನೆ, ನಾವಲ್ಲಪ್ಪ ನಡೆಸುವುದು ನೀನು ನಡೆಸುವನಾಗಿರುವುದು ನಾವು ಬಿಡುವವರಾಗಿದ್ದೇವೆ. ಓ ಕರ್ತನೆ, ನಮ್ಮಲ್ಲಿ ನೀನು ಆತ್ಮನಿದ್ದು ನಡೆಸುವೆಂದು ನಾವು ಬಿಡುವವರಾಗಿದ್ದೇವಪ್ಪ ದೇವರೇ. ಈ ದಿನದ ಆಡುಗಳ ಮುಖಾಂತರವಾಗಿ ನಿಂತಾನೆ ಮಹಿಮೆಯನ್ನು ಧನ ಹೊಂದಬೇಕೆಂದು ನಾವು ಬಿಡುವವರಾಗಿದ್ದೇವೆ ದೇವರೇ. ಇದರ ಮಧ್ಯದಲ್ಲಿ ನಿನ್ನ ಹೆಸರು ಮಾತ್ರವೇ ನಮ್ಮ ಮಧ್ಯದಲ್ಲಿ ಮಹಿಮೆ ಉಂಟಾಗಲಿ ಎಂದು ನಾವು ಬಿಡುತ್ತೇವಪ್ಪ ದೇವರೇ. ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಬಂದಿರುವ ಎಲ್ಲ ನಮ್ಮ ಮಕ್ಕಳಾದ ನಾವು ಒಟ್ಟಾಗಿ ಸೇರಿ ಕರ್ತನೇ ನಮ್ಮನ್ನು ಆರಾಧನೆ ಮಾಡುವಂತೆ, ನಿನ್ನೇ ಮಹಿಮೆ ಪಡಿಸುವಂತೆ, ನೀನೇ ನಮ್ಮನ್ನೆಲ್ಲರನ್ನು ಆಶೀರ್ವದಿಸಿ ನಡೆಸುವುದು ನಾವು ಕೇಳಿಕೊಳ್ಳುವವರಾಗಿದ್ದೇವೆ ದೇವರಾತ್ಮನೆ. ಓ ಕರ್ತನೇ, ನಿನ್ನನ್ನು ಆರಾಧನೆ ಮಾಡುವ ನಾವೆಲ್ಲ ಸಮಯದಲ್ಲೂ ನಾವು ಪವಿತ್ರಾತ್ಮ ಭರಿತರಾಗಿ ಆರಾಧನೆ ಮಾಡುವಂತೆ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸುವುದು ನಾವು ಬೇಡುತ್ತಾ ಇದ್ದೇವೆ ದೇವರಾತ್ಮನೆ. ಓ ಕರ್ತನೇ, ಈ ದಿನ ನಾವು ನಮ್ಮ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬಲದಿಂದಲೂ ದೇವರೇ ನಾವು ನಿಮ್ಮನ್ನೇ ಆರಾಧನೆ ಮಾಡುವಂತೆ, ನಿಮ್ಮನ್ನೇ ಮಹಿಮೆ ಪಡಿಸುವಂತೆ, ನಿಮ್ಮನ್ನೇ ಗುಣಪಡಿಸುವಂತೆ ನೀನೇ ನಿನ್ನ ಕೃಪೆಯನ್ನು ನಮಗೆ ದಯಪಾಲಿಸುವುದು ನಾವು ಬಿಡುವವರಾಗಿದ್ದೇವಪ್ಪ ದೇವರಾತ್ಮನೇ. ನೀನಾಗಿ ಮಾಡಿ ನಡೆಸುವುದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ದೇವರಾತ್ಮನೇ. ಅಪ್ಪ, ಈ ದಿನ ಅದ್ಭುತ ಸಾಕ್ಷಿಗಳನ್ನೆಲ್ಲವನ್ನ ನೀ ನಮ್ಮ ಮಧ್ಯದಲ್ಲಿ ಇದ್ದು ನಡೆಸುವುದು ನಾವು ಬಿಡುವವರಾಗಿದ್ದೇವೆ. ಇನ್ನು ಅನೇಕ ಅದ್ಭುತ ಸಾಕ್ಷಿಗಳನ್ನು ಎಬ್ಬಿಸುವುದು ನಾವು ಬಿಡುವವರಾಗಿದ್ದೇವೆ. ನಿನಗಾಗಿ ನಾವು ಸಾಯುವವರೆಗೂ ದೇವರೇ, ಆತ್ಮದಿಂದ ರಹಸ್ಯಗಳನ್ನ ಬರೋವರೆಗೂ ನಾವು ಸಾಕ್ಷಿಯಾಗಿ ನಿಲ್ಲುತ್ತಕ್ಕಂತೆ ಕೃಪೆಯನ್ನು ನಮಗೆ ಅನುಗ್ರಹಿಸಿ ಆಶೀರ್ವದಿಸಿ ನಡೆಸಿದ್ದು ನಾವು ಬಿಡುವವರಾಗಿದ್ದೇವೆ ದೇವರೇ. ಅಪ್ಪ ದೇವರೇ, ಈ ದಿನದಲ್ಲಿ ನಿನ್ನ ವಾಕ್ಯದ ಭಾಗವನ್ನು ಕೂಡ ನಿನ್ನ ಕೃಪೆಯನ್ನು ಒಪ್ಪಿಸಿಕೊಡುತ್ತೇವಪ್ಪ ದೇವರಾತ್ಮನೇ. ನೀನು ನಿನ್ನ ಜೀವನ ವಾಕ್ಯಗಳ ಮುಖಾಂತರವಾಗಿ ನಮ್ಮ ಸಂಘದಲ್ಲಿ ಮಾತನಾಡುವೆಂದು ನಾವು ಬಿಡುತ್ತೇವಪ್ಪ. ಇಲ್ಲೆಲ್ಲಾದ ಗುಣಾರ್ಥಗಳನ್ನು ದೇವರಾತ್ಮನೇ ನೀ ನಮಗೆ ತಿಳಿಯಪಡಿಸಿ ಆಶೀರ್ವದಿಸಿ ನಡೆಸುವುದು ನಾವು ಕೇಳಿಕೊಡುತ್ತಾ ಇದ್ದೇವಪ್ಪ ದೇವರಾತ್ಮನೇ. ಹಾಗೆ ಮಾಡಿ ನಡೆಸುವುದಕ್ಕಾಗಿ ನಾವು ನಿಮಗೆ ವಂದನೆಯನ್ನು ತಿಳಿಯಪಡಿಸುವವರಾಗಿದ್ದೇವಪ್ಪ. ಅದೇ ರೀತಿಯಾಗಿ ದೇವರಾತ್ಮನೇ ಅಪ್ಪ, ಈ ದಿನದ ಕಾಣಿಕೆ ಬಗ್ಗೆ ಎಲ್ಲ ನಿಂತನ್ನು ಆಶೀರ್ವದಿಸು. ನಾವು ಹೆಚ್ಚಾಗಿ ನಿನ್ನನ್ನು ಕೊಯ್ಯತಕ್ಕಂತೆ ನಿನ್ನೆ ನಮ್ಮ ಕರಗಳನ್ನು ಬಲಪಡಿಸುವುದು ನಾವು ಬಿಡುವವರಾಗಿದ್ದೇವೆ ದೇವರ. ಸ್ವಲ್ಪವಾಗಿ ಬಿತ್ತುವನ್ನು ಸ್ವಲ್ಪವಾಗಿ ಕೊಯ್ಯುವನು ಎಂಬುದಾಗಿ ಹೇಳಿದ ಹಾಗೆ, ಅದರಿಂದ ದೇವರೇ ನಮ್ಮಿಂದ ಆದಷ್ಟು ನಾವು ನಿಮಗೆ ಬಿತ್ತಲ್ಪಡುವಂತ ಆಶೀರ್ವದಿಸು. ನಿನ್ನಿಂದ ಇನ್ನೂ ಹೆಚ್ಚಿನಾಗಿ ನಾವು ಕೊಯ್ಯತಕ್ಕಂತೆ ನಿನ್ನ ಕೃಪೆಯನ್ನು ನಮಗೆ ದಯಪಾಲಿಸು, ಆಶೀರ್ವದಿಸಿ ನಡೆಸುವುದು ನಾವು ಬಿಡುವವರಾಗಿದ್ದೇವೆ. ಆದಿಂದಲೂ ಅಂತ್ಯದವರೆಗೆ ದಿನ ದೇವರಾತ್ಮನೇ ನೀನು ನಮ್ಮ ಮಧ್ಯದಲ್ಲಿ ಇದು ನಡೆಸಪ್ಪ. ನಿನ್ನ ಹೆಸರೇ ಒಂದೇ ಮಹಿಮೆ ಉಂಟಾಗತಕ್ಕಂತೆ ನೀನೇ ನಿನ್ನ ಕೃಪೆಯನ್ನು ನಮಗೆ ದಯಪಾಲಿಸಿ ಆಶೀರ್ವದಿಸಿ ನಡೆಸು. ಎಲ್ಲ ಘನಮಾನ ಮಹಿಮೆ ಘನತೆಗಳನ್ನು ನಿಮಗೆ ಸಲ್ಲಿಸುತ್ತಾ ಎಲ್ಲವನ್ನು ಪ್ರಾರ್ಥಿಸಿ ಬಿಡುವುದೇ ತಂದೆ ಆದ ದೇವರೇ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಾತ್ಮನು ತಾನೆ ಈ ದಿನವನ್ನು ನಮಗೆ ಕೊಟ್ಟಿರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ಹಲ್ಲೆಲೂಯಾ. ನಾವು ಈ ದಿನ ಕೆಲವು ಹಾಡುಗಳ ಮುಖಾಂತರ ಹಾಡಾಡಿ ದೇವರ ಹೆಸರನ್ನ ಮಹಿಮೆ ಪಡಿಸುವವರಾಗಿ ನೀಲಿ ಆಕಾಶ ದಾಟಬೇಕು ಬಾಡನಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ನೀಲಿ ಆಕಾಶ ದಾಟಿ ಹೋಗಬೇಕು ನಮ್ಮ ಯೇಸು ಇರುವಾಗಲೇ. ನೀಲಿ ಆಕಾಶ ದಾಟಿ ಹೋಗಬೇಕು ನಮ್ಮ ಯೇಸು ಇರುವಾಗಲೇ.
ಯೇಸುವಿನ ರಾಸಬರಣದಲ್ಲಿ ಎತ್ತಲ್ಪಟ್ಟು ಆತನ ಪರಲೋಕ ರಾಜ್ಯವನ್ನು ಸೇರುವವರಾಗಿದ್ದೇವೆ. ಹಲ್ಲೆಲೂಯಾ. ದೇವರ ವಾಗ್ದಾನ ನೆರವೇರು ಪೂರ್ಣವಾಗಿ. ಹಲ್ಲೆಲೂಯಾ. ದೇವರ ವರ್ಷದಲ್ಲಿ ನಮ್ಗೆ ಹೇಳಿದ್ದ ಎಲ್ಲವನ್ನ ನೆರವೇರಿಸುವ ವರ್ಷವಾಗಿದೆ. ಹಲ್ಲೆಲೂಯಾ. ನಾನು ಹೇಳಿದ್ದನ್ನ ಮಾಡುವಂತ ವರ್ಷ ಎಂಬುದಾಗಿದೆ. ಈ ವರ್ಷದಲ್ಲಿ ನಮ್ಗೆ ಏನೆಲ್ಲ ವಾಗ್ದಾನಗಳನ್ನ ಮಾಡಿದ್ದಾನೋ ಅದೆಲ್ಲ ಒಂದೊಂದು ಆಗಿ ದೇವರ ಆತ್ಮನ ನೆರವೇರಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇನ್ನು ಮುಂದೆ ದೇವರು ಏನೇನೆಲ್ಲ ವಾಗ್ದಾನ ಮಾಡಿದ್ದಾನೋ ಅದೆಲ್ಲವನ್ನು ಕರ್ತನು ತಾನೇ ತಕ್ಕ ಸಮಯದಲ್ಲಿ ನೆರವೇರಿಸುತ್ತಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಮ್ಮ ತಂದಾಡಲಿ ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಹಸಿರುಳ್ಳು ಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ ಎಂಬ ಹಾಡನಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ನನ್ನ ಗುರುವೇ ನನ್ನೈಸುವೆ, ನನಗೇನು ಕೊರತೆ ಇಲ್ಲಪ್ಪ.
ಆತನು ನೇಮಿಸಿದ್ದಾನೆ. ಹಲ್ಲೆಲೂಯಾ. ಇಂಥ ನಮ್ಮ ದೇವರಿಗೆ ಮಹಿಮೆ ಉಂಟಾಗಲಿ. ಹೊಸ ಹೊಸ ದಿನಗಳನ್ನ ದೇವರು ನಮ್ಮ ಜೀವಿತದಲ್ಲಿ ನೀಡಿರುವುದಕ್ಕಾಗಿ ನಾವು ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಆತನನ್ನ ಮಹಿಮೆ ಪಡಿಸೋಣ. 91 ಹಾಡಾಡಿ ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ನನ್ನ ಸಂತೋಷಕ್ಕೆ ಕಾರಣ ನೀನೇ ಏಸಯ್ಯ ಎಂಬ ಹಾಡನ್ನಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸೋಣ. ನನ್ನ ಸಂತೋಷಕ್ಕೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ ನನ್ನ ಐಶ್ವರ್ಯ ನೀನೇ. ನನ್ನ ಸಂತೋಷಕ್ಕೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ ನನ್ನ ಐಶ್ವರ್ಯ ನೀನೇ. ನಿನ್ನ ರಕ್ತಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ನ ರಕ್ತಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ. ನನ್ನ ಸಂತೋಷಕ್ಕೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ ನನ್ನ ಐಶ್ವರ್ಯ ನೀನೇ. ನನ್ನ ಸಂತೋಷಕ್ಕೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ ನನ್ನ ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಬೇರೆ ಕಾರಣ ಬದಲೆಂದಳು ಮರಣಕರ ಬರೆಯೆಂದಳು. ಬೇರೆ ಕಾರಣ ಬದಲೆಂದಳು ಮರಣಕರ ಬರೆಯೆಂದಳು. ತಪ್ಪಿಸಿದವರು ನೀನೇ ಏಸಯ್ಯ, ನನ್ನ ಕಾಪಾಡಿದವರು ನೀನೇ ಏಸಯ್ಯ. ನನ್ನ ತಪ್ಪಿಸಿದವರು ನೀನೇ ಏಸಯ್ಯ, ಕಾಪಾಡಿದವರು ನೀನೇ ಏಸಯ್ಯ. ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ. ನಿಮಗೆ ಸ್ತೋತ್ರ ಸ್ತೋತ್ರ ಏಸಯ್ಯ. ನನ್ನ ಸಂತೋಷಕ್ಕೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ
ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ನ ಮೊರೆ ಹೋಗಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ಸ್ತೋತ್ರ ಸ್ತೋತ್ರ యేసయ్య, ನಿಮಗೆ ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರ ಸ್ತೋತ್ರ యేసయ్య. ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య. ನೀನೇ యేసయ్ಯ, ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య. ನೀನೇ యేಸయ్ಯ, ನನ್ನ ಐಶ್ವರ್ಯ ನೀನೇ. ನನ್ನ ಸಂತೋಷಕ್ಕೆ ಕಾರಣ ನೀನೇ యేಸయ్ಯ. ನೀನೇ యేಸಯ್ಯ, ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇ యేಸయ్ಯ. ನೀನೇ యేಸಯ್ಯ, ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇ యేಸయ్ಯ. ನೀನೇ యేಸಯ್ಯ, ನನ್ನ ಐಶ್ವರ್ಯ ನೀನೇ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಸಂತೋಷವಾಗಿರುವುದಕ್ಕೆ ಕಾರಣ ನಮ್ಮ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವು ಸಮೃದ್ಧಿಯಾಗಿ ಆಶೀರ್ವದಿಸಲ್ಪಟ್ಟಾಗ ನಾವೆಷ್ಟೇ ಆಶೀರ್ವಾದ ಹೊಂದಿದ್ರು, ಎಷ್ಟೇ ನಾವು ಬೆಳೆದ್ರು, ನಮ್ಗೆ ಆಧಾರ ಯೇಸು ಆಗಿರ್ಬೇಕು. ಹಲ್ಲೆಲೂಯಾ. ಯಾಕಂದ್ರೆ ನಾವು ಆತನ ರಕ್ತದ ಕೋಟೆಯಲ್ಲಿ ಆತನ ನಮ್ಮನ್ನ ಮರೆ ಮಾಡಿ ಎದುರು ಕಾಪಾಡಿ ನಡೆಸಿದ್ದಾನೆ. ಇನ್ನು ಮುಂದೆ ಕೂಡ ಆತ ನಮ್ಮನ್ನ ಕಾಪಾಡಿ ನಡೆಸುತ್ತಾನೆ. ಹಲ್ಲೆಲೂಯಾ. ಹಾಗಾದ್ರೆ ಲೋಕದಲ್ಲಿ ಒಬ್ಬ ಇದ್ದಾನೆ, ಅವನು ಬೇಟೆಗಾರರ ಬಲೆಯಿಂದಲೂ ಮರಣದ ವ್ಯಾಧಿಯಿಂದಲೂ ನಮ್ಮನ್ನ ದೇವರು ತಪ್ಪಿಸಿದ್ದಾನೆ. ಹಲ್ಲೆಲೂಯಾ. ರೈತನ ಬೇರೆ ಬೇಟೆಗಾರ ಆಗಿದ್ದಾನೆ, ಆದ್ರೆ ನಮ್ಮ ದೇವರು ರಣ ಬೇಟೆಗಾರನಾಗಿದ್ದಾನೆ. ಹಲ್ಲೆಲೂಯಾ. ಅವನು ಒಂದು ಬೇಟೆ ಆಡಿದ್ರೆ ನಮ್ಮ ದೇವರು ಹಾಗೆ ಎಷ್ಟು ಬೇಕಾದ್ರೂ ಅಷ್ಟು ಬೇಟೆ ಆಡಿ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆದ್ರಿಂದ ಆತನು ನಾವು ಆತನ ಕೈಯಲ್ಲಿ ಇರುವಾಗ ಆತ ನಮ್ಮ ಸುರಕ್ಷಿತವಾಗಿ ಕಾಪಾಡಿ ನಡೆಸುತ್ತಾನೆ. ನಮ್ಮ ಸಾವಿರಾರು ತಲೆಯವರೆಗೂ ನಮ್ಮ ಸಂತತಿಯನ್ನ ಆತನು ಕಾಪಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನ ಮೊರೆ ಹೋಗಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು ಎಂದಾಗಿದೆ ಹೇಳುತ್ತೆ. ಹಲ್ಲೆಲೂಯಾ. ಹಾಗಾದ್ರೆ ಯಾರಿಗೆ ಯೆಹೋವನು ದೇವರಾಗಿದ್ದಾನೋ ಅವರು ಭಾಗ್ಯವಂತರಾಗಿದ್ದಾರೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವೆಲ್ಲರೂ ಎದ್ದು ನಿಲ್ಲೋಣ, ಸ್ವಲ್ಪ ಸಮಯ ಆರಾಧನೆ ಮಾಡಿಕೊಡುವವರಾಗಿರೋಣ. ಹಲ್ಲೆಲೂಯಾ. ಆತನು ನಮ್ಮ ದೇವರು ನಮ್ಮನ್ನ ಕಳೆದ ದಿನಗಳೆಲ್ಲ ಕಾಪಾಡಿ ನಡೆಸಿದ್ದ ಎಲ್ಲ ಉಪಕಾರಗಳಿಗಾಗಿ ನಾವೆಲ್ಲರೂ ಆತನಿಗೆ ಸ್ತೋತ್ರವನ್ನ ಸಲ್ಲಿಸೋಣ. ಹೌದು ದೇವರೇ, ನೀನು ನಮ್ಮನ್ನ ಕಳೆದ ದಿನವೆಲ್ಲ ಕಾಪಾಡಿ ನಡೆಸಿರುವುದಕ್ಕಾಗಿ ಸ್ತೋತ್ರಪ್ಪ. ಕಳೆದ ವಾರವೆಲ್ಲ ನೀನು ಕಾಪಾಡಿ ನಡೆಸಿರುವುದಕ್ಕಾಗಿ ಸ್ತೋತ್ರಪ್ಪ. ದೇವರೇ, ಈ ತಿಂಗಳಿನ ಅಂತ್ಯದ ವಾರದಲ್ಲಿ ನಾವು ಬರತಕ್ಕಂತೆ ನಿನ್ನ ಕೃಪೆಯನ್ನು ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ ದೇವರೇ. ಯಾಕೆಂದ್ರೆ ನಿನ್ನೆ ಇದ್ದವರು ಅನೇಕರು ಇವತ್ತಿಲ್ಲಪ್ಪ ದೇವರೇ. ದೇವರೇ, ಅನೇಕರು ಯುದ್ಧದಲ್ಲಿ ಈಗಾಗಲೇ ದೇಶದಲ್ಲಿ ನಿನ್ನೆ ಸುತ್ತೋಗಿರುವಾಗ ನಾವಾದರೂ ಜೀವದಿಂದ ಉಳಿಯುವಂತೆ ನಿನ್ನ ಕೃಪೆನ ನಮ್ಮ ದೇಶಕ್ಕೂ ನಮಗೂ ದಯಪಾಲಿಸಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ ದೇವರೇ. ಅನೇಕರು ಆಕ್ಸಿಡೆಂಟ್ ಅಲ್ಲಿ ಸತ್ತು ಹೋಗಿರುವಾಗ ನಾವಾದರೂ ದೇವರ ಸುರಕ್ಷಿತವಾಗಿ ಹೋಗಿ ಬರತಕ್ಕಂತೆ ನಿನ್ನ ಕೃಪೆನ ನಮ್ಮ ಮೇಲೆ ಇಟ್ಟಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ನಮ್ಮ ಮುಂದಾಗಿ ದೇವರಾತ್ಮನೇ ನೀನು ಚಲಿಸುತ್ತಾ ಇದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವಪ್ಪ ದೇವರೇ. ನೀನು ಮಾಡಿದೆಲ್ಲ ಉಪಕಾರಗಳಿಗಾಗಿ ನಾವು ನಿಮಗೆ ಪೂಜಾವನ್ನು ಕೊಟ್ಟು ಸ್ತೋತ್ರಗಳನ್ನ ಸಲ್ಲಿಸುವವರಾಗಿದ್ದೇವೆ ದೇವರೇ. ನಾವು ನಿಂತಿರುವುದು ನಿರ್ಮೂಲವಾಗದೇ ಇರುವುದು ದೇವರೇ, ಇದು ನಿನ್ನ ಕೃಪೆಯಿಂದಲೇ ಸ್ತೋತ್ರಪ್ಪ. ಆದ್ರಿಂದಲೇ ದಾವೀದನು ಹೇಳುವ ಹಾಗೆ, ನಾನು ಉಳಿದಿರುವುದು ಯೆಹೋವನ ಕರುಣೆಯೇ, ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ, ಆತನ ಕೃಪೆಯೋ ನನಗೆ ಶಾಶ್ವತವಾದದ್ದು ಎಂಬುದಾಗಿ. ಹೌದು ದೇವರೇ, ದಿನ ನಾವೆಲ್ಲರೂ ಉಳಿದಿರುವುದು ಅದು ನಿನ್ನ ಕೃಪೆಯಿಂದಲೇ ಆಗಿದೆಯಲ್ಲಪ್ಪ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ನಿನ್ನ ಕೃಪೆ ಇದ್ದವರು ನಮ್ಮನ್ನು ಕಾಪಾಡಿ ನಡೆಸಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆ ನಮ್ಮನ್ನು ಆಧರಿಸಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ನಿನ್ನ ಕೃಪೆ ನಾವು ಹೋಗುವಾಗಲೂ ಬರುವಾಗಲೆಲ್ಲ ನಮ್ಮನ್ನು ಕಾಪಾಡಿ ನಡೆಸಿರುವುದಕ್ಕಾಗಿ ನಾವು ನಿಮಗೆ ವಂದನೆಯನ್ನ ತಿಳಿಯಪಡಿಸುವವರಾಗಿದ್ದೇವೆ ದೇವರಾತ್ಮನೇ.
ಕರ್ತನೆ, ಈ ದಿನದಲ್ಲಿ ನಾವು ಆರಾಧನೆಗೆ ಬಂದಿರುವುದು ಕೂಡ ಎಲ್ಲ ನಿನ್ನ ಕೃಪೆಯಿಂದಲೇ ಆಗಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ನಮ್ಮ ಬಲವಲ್ಲಪ್ಪ, ನಮ್ಮ ಜ್ಞಾನದಿಂದಲಪ್ಪ, ನಮ್ಮ ಸಾಮರ್ಥ್ಯದಿಂದಲ್ಲ ದೇವರೇ, ಇದೆಲ್ಲ ನಿನ್ನ ಕೃಪೆ ಆಗಿರುವುದಕ್ಕಾಗಿ ನಾವು ನಿಮಗೆ ವಂದನೆಯನ್ನ ಸಲ್ಲಿಸುವರಾಗಿದ್ದೇವೆ. ದೇವರಾತ್ಮನೇ, ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವಪ್ಪ. ದೇವರೇ, ಮನುಷ್ಯರಾದ ನಮ್ಮನ್ನ ನಿನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ದೇವರೇ, ನೀನು ಸೃಷ್ಟಿ ಮಾಡಿರುವ ಉದ್ದೇಶ ನಾವು ನಿಮ್ಮನ್ನ ಆರಾಧನೆ ಮಾಡುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ದೇವರೇ ಅಪ್ಪ, ನಿನ್ನಿಂದ ಸೃಷ್ಟಿಸಲ್ಪಟ್ಟ ಜನರಾದ ನಾವು ನಿನ್ನನ್ನೇ ಆರಾಧನೆ ಮಾಡಿ ನಿನ್ನನ್ನೇ ಮಹಿಮೆ ಪಡಿಸುವಂತೆ, ನಿನ್ನನ್ನೇ ಘನಪಡಿಸುವಂತೆ ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸು ಎಂದು ನಾವು ಕೇಳಿಕೊಳ್ಳುವವರಾಗಿದ್ದೇವೆ. ದೇವರಾತ್ಮನೇ ಅಪ್ಪ, ನಿನ್ನನ್ನು ಆರಾಧನೆ ಮಾಡುವ ಎಲ್ಲಾ ಸಮಯದಲ್ಲೂ ದೇವರೇ, ನಾವು ನಿಮ್ಮನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬಲದಿಂದಲೂ ನಿಮ್ಮನ್ನ ನಾವು ಆರಾಧನೆ ಮಾಡುವಂತೆ ನೀನೇ ನಮ್ಮನ್ನು ಆಶೀರ್ವದಿಸು. ನಮ್ಮ ದೇಹ, ಆತ್ಮ, ಪ್ರಾಣ, ಶರೀರದಿಂದ ದೇವರೇ ನಾವು ನಿಮ್ಮನ್ನ ಮಹಿಮೆ ಪಡಿಸತಕ್ಕಂತೆ ಆಶೀರ್ವದಿಸೆಂದು ನಾವು ಹೇಳುವವರಾಗಿದ್ದೇವೆ. ದೇವರಾತ್ಮನೇ, ಕರ್ತನೆ, ನಾವು ದೇಹದ ಇಚ್ಛೆಗಳಿಗೆ ಒಳಪಡದೆ ದೇವರೇ ಆತ್ಮದ ಇಚ್ಛೆಗಳಿಗೆ ಒಳಪಟ್ಟು ನಡೆಯತಕ್ಕಂತೆ ನಿನ್ನ ಪವಿತ್ರ ಆತ್ಮನಿಂದ ನಮ್ಮನ್ನು ತುಂಬಿಸು. ನಾವು ಪವಿತ್ರ ಆತ್ಮ ಭರಿತರಾಗಿ ಆರಾಧನೆ ಮಾಡುವಂತೆ ಆಶೀರ್ವದಿಸು ಅಪ್ಪ. ದೇವರ ಪಂಚಶತ್ಮದ ದಿನದಲ್ಲಿ ಎಲ್ಲಾ ಶಿಷ್ಯರು ಒಂದೇ ಮನಸ್ಸುಳ್ಳವರಾಗಿ ಆರಾಧನೆ ಮಾಡಿದಾಗ ಅವರ ಮಧ್ಯದಲ್ಲಿ ಬಿಡುಗಡೆ ಕಾರ್ಯಗಳನ್ನು, ಅದ್ಭುತಗಳನ್ನು ನಡೆಸಿದ ಅದೇ ದೇವರಾತ್ಮನೆ ಇವತ್ತು ಕೂಡ ಜೀವಂತವಾಗಿರುವುದಕ್ಕಾಗಿ ಸ್ತೋತ್ರ. ಅವರನ್ನ ನಡೆಸಿದ ಅದೇ ದೇವರಾತ್ಮನೆ ನಮ್ಮನ್ನ ನಡೆಸು ಎಂದು ನಾವು ಹೇಳುವವರಾಗಿದ್ದೇವೆ. ನಮ್ಮೆಲ್ಲರೂ ಒಂದೇ ಮನಸ್ಸನ್ನು ಏರ್ಪಡಿಸು ದೇವರಾತ್ಮನೆ. ನಾವು ಒಂದೇ ಮನಸ್ಸುಳ್ಳವರಾಗಿ ನಿಮ್ಮನ್ನ ಆರಾಧನೆ ಮಾಡುವಂತೆ ಆಶೀರ್ವದಿಸುವ ದೇವರಾತ್ಮನೆ. ಕರ್ತನೆ, ನಮ್ಮನ್ನ ನೀನು ಆಳಬೇಕಾಗಿ ಬಿಡುತ್ತೇವಪ್ಪ. ನೀನು ನಮಗೆ ರಾಜನಾಗಿರುವುದು ಕರ್ತನೆ ಅಪ್ಪ. ನೀನು ಹೇಳಿದ್ದೆಲ್ಲವನ್ನ ಮಾಡುವಂತ ಸೈನಿಕರಂತೆ ನಾವು ನಿಮ್ಮ ಮುಂದೆ ಇರುವಂತೆ ನಮ್ಮನ್ನು ಆಶೀರ್ವದಿಸಿ ನಡೆಸಿ ಅಂತ ನಾವು ಕೇಳುವವರಾಗಿದ್ದೇವೆ. ದೇವರೇ ಅಪ್ಪ, ಉನ್ನತನೇ, ನಾವು ನಿಮ್ಮನ್ನೇ ನಂಬಿದ್ದೇವೆ, ಅದಕ್ಕಾಗಿ ಸ್ತೋತ್ರ. ನೀನು ನಮ್ಮ ಮಹೋನ್ನತನಾದ ದೇವರೇ, ನಿಮಗೆ ಕೊಟ್ಟಿ ಸ್ತೋತ್ರಗಳನ್ನು ನಾವು ಸಲ್ಲಿಸುವವರಾಗಿದ್ದೇವೆ. ಹಾಲೆಲೂಯಾ ಅಪ್ಪ. ಕತ್ತಲೆಯಲ್ಲಿ ಇರುವಂತ ನಮಗೆ ನೀನು ಬೆಳಕಾಗಿ ಬಂದೆ, ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ಇಕ್ಕಟ್ಟಿನ ಎಲ್ಲಾ ಸಮಯದಲ್ಲೂ ನೀನು ನಮ್ಗೆ ತಕ್ಕ ಸಮಯದಲ್ಲಿ ಸಹಾಯವನ್ನ ಮಾಡಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ನಮಗೆ ಬಲ ಇಲ್ಲದೆ ಇರುವ ಎಲ್ಲಾ ಸಮಯದಲ್ಲೂ ನೀನು ನಮ್ಗೆ ನಿನ್ನ ಬಲವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ದೇವರೇ ಅಪ್ಪ, ನಾವು ನಡೆಯಲು ಆಗದೆ ಇರುವ ಸಮಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನ ನೀನು ನಡೆಸಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ದೇವರೇ, ನಿನ್ನ ಪವಿತ್ರ ಆತ್ಮನನ್ನ ನಮಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ನಿನ್ನ ಪ್ರೀತಿಯಿಂದ ನಮ್ಮನ್ನ ತುಂಬಿಸಿ ನಡೆಸಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ನಾನು ನಿಮ್ಮನ್ನ ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ ಎಂಬುದಾಗಿ ವಾಗ್ದಾನವನ್ನ ಮಾಡಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಮನುಷ್ಯರ ಪ್ರೀತಿ ದೇವರೇ ನಾವು ಬದುಕಿರುವುದು ಮಾತ್ರ ಇರಬಹುದು, ಆದ್ರೆ ನಿನ್ನ ಪ್ರೀತಿ ಅದು ಶಾಶ್ವತವಾಗಿರುವಂತ ಪ್ರೀತಿ, ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ಕರ್ತನೆ, ನಮ್ಮ ನಿರೀಕ್ಷೆ ನೀನಾಗಿರುವಪ್ಪ. ನಮ್ಮನ್ನ ನಡೆಸುವಂತ ದೇವರಾಗಿದ್ದೇವೆ. ಅದಕ್ಕಾಗಿ ಸ್ತೋತ್ರವನ್ನ ನಾವು ಸಲ್ಲಿಸುವವರಾಗಿದ್ದೇವೆ. ದೇವರೇ, ನಿನ್ನನ್ನೇ ನಾವು ಮಹಿಮೆ ಪಡಿಸ್ತೇವಪ್ಪ. ನಿಮ್ಮನ್ನೇ ನಾವು ಆರಾಧಿಸುವವರಾಗಿದ್ದೇವೆ, ನಿನ್ನನ್ನೇ ನಾವು ಘನಪಡಿಸುವವರಾಗಿದ್ದೇವೆ. ಕರ್ತನಾತ್ಮನೇ, ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಿಮ್ಮನ್ನೇ ನಾವು ಪವಿತ್ರ ಆತ್ಮ ಭರಿತರಾಗಿ ಆರಾಧನೆ ಮಾಡುವಂತೆ ನಿನ್ನ ಕೃಪೆಯನ್ನು ನಮಗೆ ದಯಪಾಲಿಸಿ ನಡೆಸು ದೇವರಾತ್ಮನೇ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಆಮೆನ್. ಹಲ್ಲೆಲೂಯಾ. ಉನ್ನತನೇ, ನಿನ್ನನ್ನೇ ನಂಬಿ ನಾ ಜೀವಿಸುವೆ. ಮಹೋನ್ನತನೇ, ನಿನ್ನನ್ನೇ ನಂಬಿ ನಾ ಬಾಳುವೆ. ಉನ್ನತನೇ, ನಿನ್ನನ್ನೇ ನಂಬಿ ಜೀವಿಸುವೆ. ಮಹೋನ್ನತನೇ, ನಿನ್ನನ್ನೇ ನಂಬಿ ನಾ ಬಾಳುವೆ. ಆರಾಧನೆ, 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 ಆರಾಧನೆ.
ಬೆಳಕಾಗಿ ಬಂದು ನನ್ನನ್ನು ನೀ ನಡೆಸಿದೆ. ಇಕ್ಕಟ್ಟಿನಲ್ಲಿ ಸಹಾಯ ತಂದು ನನ್ನನ್ನು ಬಲಪಡಿಸಿದೆ. ಕತ್ತಲೆಯಲ್ಲಿ ಬೆಳಕಾಗಿ ಬಂದು ನನ್ನನ್ನು ನೀ ನಡೆಸಿದೆ. ಇಕ್ಕಟ್ಟಿನಲ್ಲಿ ಸಹಾಯ ತಂದು ನನ್ನನ್ನು ಬಲಪಡಿಸಿದೆ. ಎಬ್ಬಿನೇಜರೇ, ಎಬ್ಬಿನೇಜರೇ, ನನ್ನನ್ನು ನೀ ನಡೆಸಿದೆ. ಹಲ್ಲೆಲೂಯಾ. ಎಬ್ಬಿನೇಜರೇ, ಎಬ್ಬಿನೇಜರೇ, ನನ್ನನ್ನು ನೀ ನಡೆಸಿದೆ. ಆರಾಧನೆ, 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 ಆರಾಧನೆ. ಉನ್ನತನೇ ನಿನ್ನನ್ನೇ ನಂಬಿ ನಾ ಜೀವಿಸುವೆ. ಮಹೋನ್ನತನೇ ನಿನ್ನನ್ನೇ ನಂಬಿ ನಾ ಬಾಳುವೆ. ಉನ್ನತನೇ ನಿನ್ನನ್ನೇ ನಂಬಿ ನಾ ಜೀವಿಸುವೆ. ಮಹೋನ್ನತನೇ ನಿನ್ನನ್ನೇ ನಂಬಿ ನಾ ಬಾಳುವೆ. ಆರಾಧನೆ, 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 ಆರಾಧನೆ. ಕಲ್ವಾರಿಯಲ್ಲಿ ರಕ್ತವ ಸುರಿಸಿ ನನ್ನನ್ನು ರಕ್ಷಿಸಿದೆ. ಪರಿಶುದ್ಧಾತ್ಮನ ನನಗೆ ತಂದು ನಿನ್ನ ಪ್ರೀತಿಯ ಸುರಿಸಿದೆ. ಕಲ್ವಾರಿಯಲ್ಲಿ ರಕ್ತವ ಸುರಿಸಿ ನನ್ನನ್ನು ರಕ್ಷಿಸಿದೆ. ಪರಿಶುದ್ಧ ಆತ್ಮನ ನನಗೆ ತಂದು ನಿನ್ನ ಪ್ರೀತಿಯ ಸುರಿಸಿದೆ. ಎಲ್ರೋಹಿಯೇ, ಎಲ್ರೋಹಿಯೇ, ನನ್ನನ್ನು ಕಂಡಿರುವೆ. ಹಲ್ಲೆಲೂಯಾ. ಎಲ್ರೋಹಿಯೇ, ಎಲ್ರೋಹಿಯೇ, ನನ್ನನ್ನು ಕಂಡಿರುವೆ. ಆರಾಧನೆ, 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 ಆರಾಧನೆ.
ಮಾಡುವಂತೆ ಆಶೀರ್ವದಿಸಿ ನಮ್ಮನ್ನು ನಡೆಸು ದೇವರೇ. ಅಪ್ಪ ಕರ್ತನೆ, ನಾವು ನಂಬಿರುವ ಆತನನ್ನು ನಾವು ಬಲ್ಲೆವು ಎಂಬುದಾಗಿ ನಿನ್ನ ವಾಕ್ಯ ಹೇಳುವ ಹಾಗೆ, ಹೌದು ಕರ್ತನೆ, ನಾವು ನಿನ್ನನ್ನೇ ನಂಬಿರುವಾಗ ನಾವೆಂದಿಗೂ ನಿರಾಶೆಗೊಳಗಾಗುವುದಿಲ್ಲ ಅಪ್ಪ. ಯಾಕೆಂದ್ರೆ ನಿನ್ನ ವಾಕ್ಯ ಹೇಳುವ ಹಾಗೆ ಕರ್ತನೆ, ಆತನನ್ನ ಮೊರೆ ಕೇಳುವವರ ಮೇಲೆ ದೇವರೇ ನಿನ್ನ ಕೃಪೆ ಎಂದಿಗೂ ಇರುವಂತದಾಗಿದೆ. ಅದಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನನ್ನು ನಂಬಿರುವ ಜನರನ್ನ ನೀನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ವಾಗ್ದಾನ ಮಾಡಿರುವುದಕ್ಕಾಗಿ ಸ್ತೋತ್ರ ಅಪ್ಪ. ನಿಮ್ಮನ್ನೇ ನಾವು ನಂಬಿ ದೇವರೇ ನಾವು ಬಾಳುವಂತೆ ಈ ಲೋಕದಲ್ಲಿ ನಿನ್ನ ಕೃಪೆನ ನಮಗೆ ಅನುಗ್ರಹಿಸಿದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ ಅಪ್ಪ. ದೇವರೇ ನಿನಗೆ ವಂದನೆಯನ್ನ ಸಲ್ಲಿಸುತ್ತೇವೆ ಕರ್ತನೆ. ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ಕರುಣೆಗಾಗಿ ಸ್ತೋತ್ರ ಅಪ್ಪ. ನಿನ್ನ ದಯೆಗಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುವವರಾಗಿದ್ದೇವೆ. ದೇವರಾತ್ಮನೇ, ನೀನು ನಮ್ಮ ಮಧ್ಯದಲ್ಲಿದ್ದು ಇದುವರೆಗೂ ಕರ್ತನಾತ್ಮನೇ ನೀನು ನಮ್ಮನ್ನ ನಡೆಸುತ್ತಾ ಬಂದ ನಿನ್ನೆಲ್ಲ ಕೃಪೆಗಾಗಿ, ನಿನ್ನೆಲ್ಲ ಕರುಣೆಗಾಗಿ, ನಿನ್ನೆಲ್ಲ ದಯೆಗಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವಪ್ಪ. ದೇವರೇ, ನಾವು ಬಲಹೀನವಾದ ಎಲ್ಲ ಸಮಯದಲ್ಲೂ ನಿನ್ನ ಬಲವನ್ನು ನಮಗೆ ಕೊಟ್ಟು ನಡೆಸಿದ್ದಾರೆ, ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ದೇವರೇ, ನಿನ್ನ ವಾಕ್ಯ ಹೇಳುವ ಹಾಗೆ ನೆಂಚಿದ್ದೇನೆ ಎಂಬುದಾಗಿ ನೆನೆಸುವವನು ತಾನು ಬೀಳದೆ ಇರಲಿ ಎಂಬುದಾಗಿ ಹೇಳಿದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ನಾವು ನೆಚ್ಚಿದ್ದೇವೆ ಎಂಬುದಾಗಿ ಅಂದುಕೊಳ್ಳದೆ ಕರ್ತನೆ, ನೀ ನಮ್ಮನ್ನ ನಿಲ್ಲಿಸಿದೆಯಾ ಎಂಬುದಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ ಕರ್ತನೆ. ನಿಮಗೆ ವಂದನೆಯನ್ನ ಸಲ್ಲಿಸುವವರಾಗಿದ್ದೇವಪ್ಪ. ಇನ್ನೊಂದಿಗೆ ಇರುವುದಾದ್ರೆ ನಮ್ಮ ಜೀವನ ದೇವರಾದ ಎಷ್ಟೇ ವೇದನೆಗಳು, ದುಃಖಗಳು, ಕಷ್ಟಗಳು, ಹಿಂಸೆಗಳು ಏನೇ ಇದ್ರು ಅದರಲ್ಲಿ ದೇವರೇ ನೀನು ನಿನ್ನ ಸಂತೋಷ, ಪರಲೋಕದ ಸಂತೋಷವನ್ನು ಕೊಡುವುದು ಶಕ್ತನಾಗಿದೆ. ಅದಕ್ಕಾಗಿ ಸ್ತೋತ್ರ. ಯಾಕೆಂದ್ರೆ ಈ ಲೋಕದ ಸಂತೋಷವು ದೇವರೇ ಇವತ್ತಿದ್ದು ನಾಳೆ ನಾಶವಾಗಿ ಹೋಗುವಂತದ್ದಾಗಿದೆ. ಯಾಕೆಂದ್ರೆ ಲೋಕಕ್ಕೆ ಅಂತ್ಯವನ್ನ ಇಟ್ಟ ದೇವರೇ ನಿನಗೆ ಸ್ತೋತ್ರ. ನಿನ್ನ ಹೆಸರೇ ಅಂತ್ಯವಾದ ದೇವರೇ ನಿಮಗೆ ವಂದನೆ ಸ್ತೋತ್ರ. ನೀನೇ ಆದಿ ಆರಂಭವಾದ ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಆದ್ದರಿಂದ ದೇವರೇ, ನಿನ್ನ ಸಂತೋಷಕ್ಕೆ ಅಂತ್ಯವಿಲ್ಲದೆ ಇರುವ ಸಂತೋಷ, ಕಾರಣ ನಮ್ಮ ದೇವರೇ ನಿನಗೆ ಅಂತ್ಯವೇ ಇಲ್ಲದೆ ಇರುವ ದೇವಾದಿ ದೇವರ ನೀನ್ ಮಾತ್ರನೇ ಆಗಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ ಅಪ್ಪ. ನೀನು ನಮ್ಮ ನೀತಿಯ ರಾಜನಾಗಿರುವುದಕ್ಕಾಗಿ ಸ್ತೋತ್ರ ದೇವರೇ. ನಿಮ್ಮನ್ನು ಆರಾಧನೆ ಮಾಡುವಂತ ನಾವು ನಿನ್ನಂತೆ ನೀತಿವಂತರಾಗಿ ಲೋಕದಲ್ಲಿ ನಡೆಯುವಂತೆ, ಜೀವಿಸುವಂತೆ ನಿನ್ನ ಕೃಪೆಯನ್ನು ನಮಗೆ ಅನುಗ್ರಹಿಸಿ ನಡೆಸುತ್ತೇವೆ. ಲೋಕದಲ್ಲಿ ಯೋಗನು ಜೀವಿಸುವಾಗ ಅವನು ನೀತಿವಂತನಾಗಿ ಯಥಾರ್ಥವಂತನಾಗಿ ನಡೆದನು, ಜೀವಿಸಿದನು ಎಂಬುದಾಗಿ ನಿನ್ನ ವಾಕ್ಯ ಹೇಳುವ ಹಾಗೆ ದೇವರೇ, ನಾವು ಕೂಡ ಯೋಗನಂತೆ ನಿನಗೆ ಯಥಾರ್ಥದಿಂದ ನಡೆಯುವಂತೆ, ನಿನಗೆ ಯಥಾರ್ಥವಾಗಿ ನೀತಿವಂತರಾಗಿ ಜೀವಿಸುವಂತೆ ನಮ್ಮನ್ನು ಆಶೀರ್ವದಿಸಿ ನಡೆಸಲು ನಾವು ಬಿಡುವವರಾಗಿದ್ದೇವೆ. ದೇವರಾತ್ಮನೇ, ಹಾಗೆ ಮಾಡಿ ನಡೆಸುವುದಕ್ಕಾಗಿ ನಾವು ನಿಮಗೆ ವಂದನೆಯನ್ನ ಸಲ್ಲಿಸುವವರಾಗಿದ್ದೇವಪ್ಪ. ನಿನಗೆ ಮಹಿಮೆ ಉಂಟಾಗಲಿ, ನಿನಗೆ ಘನತೆ ಎಲ್ಲವೂ ನಿನಗೆ ಸಲ್ಲಪ್ಪ. ಹೌದು ದೇವರೇ, ನೀನು ಇರುವುದಾದರೆ ನಿನ್ನ ಕೃಪೆ ನಮ್ಮನ್ನ ಎದುರು ನಡೆಸಿದ್ದಕ್ಕಾಗಿ ಸ್ತೋತ್ರ. ಇನ್ನೊಬ್ಬಂದೇ ನಿನ್ನ ಕೃಪೆಯಿಂದಲೇ ನೀನು ನಮ್ಮನ್ನ ನಡೆಸಿದ್ದು ನಾವು ಬಿಡುವವರಾಗಿದ್ದೇವೆ ಕರ್ತನೆ. ಅದಕ್ಕಾಗಿ ನಿಮಗೆ ವಂದನೆಯನ್ನ ಸಲ್ಲಿಸುತ್ತಾ ನಿಮ್ಮ ನಯನ ಇನ್ನೂ ಹೆಚ್ಚಾಗಿ ಆರಾಧನೆ ಮಾಡುವಂತೆ ನಿನ್ನ ಕೃಪೆಯಿಂದ ನಮ್ಮನ್ನು ನಾವು ತುಂಬಿಸಿ ನಡೆಸುವುದೇ ಪ್ರಾರ್ಥನೆ. ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ. ಹಲ್ಲೆಲೂಯಾ. ನಿನ್ನೊಂದಿಗೆ ಎಂದರೆ ಜೀವನ, ವೇದನೆಯ ಸುಂದರ ಪಯಣ. ನಿನ್ನೊಂದಿಗೆ ಎಂದರೆ ಜೀವನ, ಪರಿಮಳ ಹೂಗಳ ಹಾಗೆ. ನಿನ್ನೊಂದಿಗೆ ಎಂದರೆ ಜೀವನ, ವೇದನೆಯ ಸುಂದರ ಪಯಣ. ನಿನ್ನೊಂದಿಗೆ ಎಂದರೆ ಜೀವನ, ಪರಿಮಳ ಹೂಗಳ ಪುಷ್ಪಗುಚ್ಛ. ನೀನೇ ನನ್ನ
ನನ್ನ ಪ್ರಾಣಾಧಾರವು ನನ್ನೆಸಯ್ಯ, ನೀನೇ ನನ್ನ ಜೀವಾಧಾರವು. ನೀನು ಮರೆತ ಕ್ಷಣವೇ ಒಂದು ಯುಗವಾಗಿ ಕೊನೆಯಿತು ಈ ಜೀವನ. ಚದರಿದ ನನ್ನ ಹೃದಯವು ಬೆಕ್ಕಿತು ನಿನ್ನ ಪ್ರೀತಿಗಾಗಿ. ನಿನ್ನ ಮರೆತ
ನನ್ನ ಜೀವಾಧಾರವು ನಿನ್ನೊಂದಿಗೆ ಇದ್ದರೆ ಜೀವನ ವೇದನೆಯಲು ಸುಂದರ ಪಯಣ ನಿನ್ನೊಂದಿಗೆ ಇದ್ದರೆ ಜೀವನ ಪರಿಮಳ ಹೂಗಳ ಪುಷ್ಪಗುಚ್ಛ ನಿನ್ನೊಂದಿಗೆ ಇದ್ದರೆ ಜೀವನ ವೇದನೆಯಲು ಸುಂದರ ಪಯಣ ನಿನ್ನೊಂದಿಗೆ ಇದ್ದರೆ ಜೀವನ ಪರಿಮಳ ಹೂಗಳ ಹಾಗೆ ನೀನೇ ನನ್ನ ಪ್ರಾಣಾಧಾರವು యేసయ్య ನೀನೇ ನನ್ನ ಜೀವನಾಧಾರವು ನೀನೇ ನನ್ನ ಪ್ರಾಣಾಧಾರವು యేసయ్య ನೀನೇ ನನ್ನ ಜೀವನಾಧಾರವು ನೀನೇ ನನ್ನ ಪ್ರಾಣಾಧಾರವು యేసయ్య ನೀನೇ ನನ್ನ ಜೀವಾಧಾರವು ಹೌದು ದೇವರೇ ನೀನೇ ನಮ್ಮ ಪ್ರಾಣಧಾರವು ನೀನು ನಮ್ಮ ಜೀವಕ್ಕೆ ಆಧಾರವಾಗಿದೆಯಲ್ಲಪ್ಪ ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣು ಹೇಗುವ ಹಾಗೆ ನಾವು ನಿಮ್ಮ ಕರಗಳಲ್ಲಿದ್ದೇವೆ ಕರ್ತನೆ ಕುಂಬಾರನು ತನಗಿಷ್ಟ ಬರುವ ರೀತಿಯಲ್ಲಿ ಮಡಿಕೆಯನ್ನು ಮಾಡತಕ್ಕಂತೆ ದೇವರೇ ನಾವು ನಮ್ಮಿಷ್ಟದ ರೀತಿಯಲ್ಲಿ ನಾವು ಬದುಕದೆ ನಡೆಯದೆ ಜೀವಿಸದೆ ನಾವು ನಿನ್ನಂಗೆ ಇಷ್ಟ ಆಗುವ ರೀತಿಯಲ್ಲಿ ನಾವು ನಡೆಯುವಂತೆ ಜೀವಿಸುವಂತೆ ಬದುಕುವಂತೆ ನಿನ್ನೇನೇ ನಮ್ಮನ್ನ ನಿನ್ನ ರೀತಿಯಲ್ಲಿ ನಿನಗಿಷ್ಟ ಆಗುವ ರೀತಿಯಲ್ಲಿ ನಮ್ಮನ್ನ ರೂಪಿಸಿ ನಡೆಸಿದ್ದು ಬಿಡುವವರಾಗಿದ್ದೇವೆ ದೇವರೇ ಓ ಕರ್ತನೆ ನಾವು ನಮ್ಮ ಘನತೆಯನ್ನೆಲ್ಲ ಬಯಸುವುದಲ್ಲಪ್ಪ ನಾವು ನಿನ್ನ ಘನತೆಯನ್ನು ಬಯಸುವಂತೆ ಆಶೀರ್ವದಿಸು ದೇವರೇ ಓ ಕರ್ತನೆ ನಾವು ನಮ್ಮ ಗೌರವವನ್ನೆಲ್ಲ ಹುಡುಕುವುದು ಕರ್ತನೆ ನಾವು ನಿಮ್ಮನ್ನು ಗೌರವಿಸುವಂತೆ ನಮ್ಮನ್ನು ಆಶೀರ್ವದಿಸಿ ನಡೆಸಿದ್ದು ನಾವು ಬಿಡುವವರಾಗಿದ್ದೇವೆ ನಾವು ಸ್ವಂತ ನೀತಿಯನ್ನು ಬಯಸದೆ ದೇವರೇ ನಿನ್ನ ನೀತಿಯನ್ನೇ ಬಯಸುವಂತೆ ನೀನೇ ನಮ್ಮ ಆಶೀರ್ವದಿಸಿ ನಡೆಸಲು ನಾವು ಬಿಡುವವರಾಗಿದ್ದೇವೆ ಕರ್ತನಾತ್ಮನೇ ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ದೇವರಾತ್ಮನೇ ಎಂದು ಉಂಟು ಅಲ್ಲೆಲ್ಲ ಬಿಡುಗಡೆಗಳನ್ನು ಉಂಟು ಎಂಬುದಾಗಿ ನಿನ್ನ ವಾಕ್ಯ ಹೇಳುವ ಹಾಗೆ ದೇವರಾತ್ಮನೇ ನಮ್ಮ ಮನೆಯಲ್ಲಿದ್ದು ಇಲ್ಲಿ ಬಿಡುಗಡೆಗಳನ್ನು ಅದ್ಭುತಗಳನ್ನು ನೀನು ತಾನೇ ನಡೆಸು ಎಂದು ನಾವು ಬೇಡುವವರಾಗಿದ್ದೇವೆ ಕರ್ತನಾತ್ಮನೇ ಅದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ದೇವರಾತ್ಮನೇ ನೀನು ನಮ್ಮ ಮಧ್ಯದಲ್ಲಿ ಈ ಆರಾಧನೆಯ ಮಧ್ಯದಲ್ಲಿ ಇದ್ದು ನಡೆಸಪ್ಪ ನೀನು ಚಲಿಸುವ ಆತ್ಮನಾಗಿದ್ದು ನಡೆಸಿದ್ದು ನಾವು ಬಿಡುವವರಾಗಿದ್ದೇವೆ ದೇವರೇ ಆದಿಕಾಂಡದಲ್ಲಿ ದೇವರೇ ನಿನ್ನ ವಾಕ್ಯ ಹೇಳುವ ಹಾಗೆ ದೇವರಾತ್ಮನೇ ಜಲ ಸಮೂಹಗಳ ಮೇಲೆ ಚಲಿಸುತ್ತಾ ಇದ್ದನು ಎಂಬುದಾಗಿ ಕ್ರಮವಿಲ್ಲದಿರುವುದೆಲ್ಲವನ್ನ ಕ್ರಮಪಡಿಸಿದ ದೇವರಾತ್ಮನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ ಅದೇ ರೀತಿಯ ನಮ್ಮ ಸಭೆಯ ಮೇಲೆ ದೇವರಾತ್ಮನೇ ನೀನು ಚಲಿಸುವುದು ನಾವು ಬಿಡುವವರಾಗಿದ್ದೇವೆ ಕ್ರಮ ಇಲ್ಲದೆ ಎಲ್ಲವನ್ನ ನೀನು ತಾನೇ ಕ್ರಮಪಡಿಸುವುದು ನಾವು ಬಿಡುವವರಾಗಿದ್ದೇವಪ್ಪ ದೇವರೇ ಅಸಾಧ್ಯವಾದ ಎಲ್ಲವನ್ನ ದೇವರಾತ್ಮನೇ ನೀನು ತಾನೇ ಸಾಧ್ಯಗೊಳಿಸಿ ನಡೆಸುವುದು ನಾವು ಬಿಡುವವರಾಗಿದ್ದೇವೆ ದೇವರೇ ಓ ಕರ್ತನೆ ಇದರ ಮಧ್ಯದಲ್ಲಿ ನಿನ್ನ ಹೆಸರು ಒಂದೇ ಮಹಿಮೆಯುಂಟಾಗತಕ್ಕಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿ ನಡೆಸೆಂದು ನಾವು ಬಿಡುವವರಾಗಿದ್ದೇವೆ ದೇವರಾತ್ಮನೇ ಅದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ದೇವರಾತ್ಮನೇ ನಿನ್ನನ್ನೇ ನಾವು ಮಹಿಮೆಪಡಿಸುವವರಾಗಿದ್ದೇವೆ ಓ ಕರ್ತನೆ ಅಭಿನಯಸರಾದ ದೇವರೇ ನೀನು ಅಭಿನಯಸರಾಗಿದ್ದವರು ನೀ ನಮ್ಮನ್ನ ನಡೆಸಿರುವುದಕ್ಕಾಗಿ ಸ್ತೋತ್ರಪ್ಪ ಏನು ಮದುವೆ ನೀ ನಮ್ಮನ್ನ ನಡೆಸುವುದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ದೇವರೇ ನಿಮ್ಮನ್ನೇ ನಾವು ಕೊಂಡಾಡುವವರಾಗಿದ್ದೇವೆ ನಿಮ್ಮನ್ನೇ ನಾವು ಆರಾಧಿಸುವವರಾಗಿದ್ದೇವೆ ನಿಮ್ಮನ್ನೇ ನಾವು ಘನಪಡಿಸುವವರಾಗಿದ್ದೇವೆ ಎಲ್ಲ ಆರಾಧನೆಗೆ ಯೋಗ್ಯನು ನೀನು ಮಾತ್ರನೇ ಆಗಿದೆಯಲ್ಲಪ್ಪ ಅದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಿಮ್ಮನ್ನೇ ಆರಾಧನೆ ಮಾಡುವಂತೆ ನಿನ್ನ ಶಕ್ತಿ ಬಲ ಸಾಮರ್ಥ್ಯ ಎಲ್ಲವನ್ನ ನಮ್ಗೆ ಇನ್ನೂ ಅಧಿಕವಾಗಿ ಕೊಟ್ಟು ನಡೆಸು ದೇವರೇ ನಾವು ನಮ್ಮ ಬಲದಲ್ಲಿ ನಡೆಯದೆ ನಾವು ನಿಮ್ಮ ಬಲದಲ್ಲಿ ನಡೆಯುವಂತೆ ಜೀವಿಸುವಂತೆ ಆಶೀರ್ವದಿಸುವಂತೆ ನಡೆಸೆಂದು ನಾವು ಬಿಡುವವರಾಗಿದ್ದೇವೆ ದೇವರಾತ್ಮನೇ ನಿಮ್ಮನ್ನ ಇನ್ನು ನಮ್ಮ ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬಲದಿಂದಲೂ ನಿಮ್ಮನ್ನು ಆರಾಧನೆ ಮಾಡತಕ್ಕಂತೆ ನಿನ್ನ ಶಕ್ತಿ ಬಲದಿಂದ ನಮ್ಮ ತುಂಬಿಸಿ ನಡೆಸು ದೇವರಾತ್ಮನೇ ಅದಕ್ಕಾಗಿ ಸ್ತೋತ್ರಗಳನ್ನ ನಾವು ನಿಮಗೆ ಸಲ್ಲಿಸುವವರಾಗಿದ್ದೇವೆ ನಿಮ್ಮನ್ನೇ ನಾವು ಆರಾಧಿಸುತ್ತೇವಪ್ಪ ನಿಮ್ಮನ್ನೇ ನಾವು ಘನಪಡಿಸುವವರಾಗಿದ್ದೇವೆ ನಿಮಗೆ ಸ್ತೋತ್ರ ನಿನ್ನ ಸ್ತುತಿ ಸುಬೆನಯ್ಯ యేసయ్య ನಿನ್ನ ಸೇವೆ ಸುಬೆನಯ್ಯ ನಿನ್ನ ಸ್ತುತಿ
ನಿನ್ನ ಸೇವಿಸುವೆನಯ್ಯ, ನಿನ್ನ ಸ್ತುತಿಸುವೆನಯ್ಯ. యేసయ్య ನಿನ್ನ ಸೇವಿಸುವೆನಯ್ಯ. ಇಸಾಕನು ಕಾಪಾಡಲು ಕುರಿಯನ್ನು ಕಟ್ಟಿದೆ, ನನ್ನನ್ನು ಕಾಪಾಡಲು ನೀನೇ ಬಲಿಯಾಗಿ ಬದಲಾದೆ. ಇಸಾಕನು
ಎಲ್ಲರೂ ಯುದ್ಧದಲ್ಲಿ ಯಾರನ್ನೆಲ್ಲ ಕಾಪಾಡಬೇಕೆಂಬುದಾಗಿ ನಿನ್ನ ಚಿತ್ತವಂತ ಅವರೆಲ್ಲರೂ ಯೇಸುವಿನ ಹೆಸರಲ್ಲಿ ಕಾಪಾಡಲು ಪಡೆಯಲಿ ಎಂದು ನಾವು ಬೇಡುವವರಾಗಿದ್ದೇವೆ ದೇವರೇ. ಎಲ್ಲವೂ ಯುದ್ಧದ ಸೂಚನೆಗಳು ಅಪ್ಪ ನಿನ್ನ ಮರಣದ ಸೂಚನೆಗಳಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಮಧ್ಯದಲ್ಲಿ ಎಲ್ಲ ಕೃಪೆಯ ಸಭೆಯ ಮೊದಲಿಗಿದೆಯಾದ ನಾಮನೆಲ್ಲರನ್ನ ರಹಸ್ಯ ಮರಣಕ್ಕಾಗಿ ಸಿದ್ಧಗೊಳಿಸುವುದೇ ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವ. ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳ ಮೇಲೆ ನಿನ್ನ ಆತ್ಮವನ್ನು ಚಲಿಸುವುದೇ ಎಲ್ಲ ಬಿಡುಗಡೆ ಕೊಡಬೇಕಾದ ಎಲ್ಲ ವಿಷಯಗಳನ್ನು ದೇವರಾಸನೆ ನಿನ್ನ ಚಿತ್ತದ ಅನುಸಾರವಾಗಿ ಬಿಡುಗಡೆಗಳನ್ನು ಕೊಟ್ಟು ನಡೆಸಲು ನಾವು ಬಿಡುತ್ತೇವೆ. ನಿನ್ನ ಬೆಂಕಿ ಅವುಗಳ ಮೇಲೆ ಏನೇನೇ ನಾವು ಬಿಡುತ್ತೇವೆ ದೇವರೇ. ನಿನ್ನ ಬೆಂಕಿಯಿಂದ ಎಲ್ಲ ಬಿಡುಗಡೆಗಳನ್ನು ನಡೆಸಲು ನಾವು ಬಿಡುತ್ತಾ ಇದ್ದೇವೆ ದೇವರಾಸನೆ. ಹಾಗೆ ಮಾಡಿ ನಡೆಸುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಆರಾಧನೆಯನ್ನು ಇದ್ದವರಿಗೆ ನಡೆಸಿಕೊಟ್ಟ ಎಲ್ಲ ನಿನ್ನ ಕೃಪೆಗಾಗಿ ನಾವು ನಿನ್ನ ಕೃಪೆಯನ್ನು ಕೊಟ್ಟು ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ದೇವರಾಸನೆ. ಇದುವರೆಗೂ ನಿಮ್ಮನ್ನು ಆರಾಧನೆ ಮಾಡುವುದಕ್ಕಂತೆ ನೀನೇ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿದ್ದಕ್ಕಾಗಿ ನಾವು ನಿಮಗೆ ಕೋಟಿ ಸ್ತೋತ್ರವನ್ನು ನಾವು ಸಲ್ಲಿಸ್ತಾ ಇದ್ದೇವೆ ದೇವರೇ. ಮುಂದಿನ ಎಲ್ಲ ವಿಷಯಗಳನ್ನು ದೇವರಾತ್ಮನೆ ನಿನ್ನ ಕರುಣೆಗೆ ಕೊಡುತ್ತೇವೆ. ನೀನೇ ನಿನ್ನ ಚಿತ್ತದಂತೆ ನಮ್ಮನ್ನು ನಡೆಸು. ಎಲ್ಲ ಘನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನೆಲ್ಲರೂ ನಾವು ಪ್ರಾರ್ಥಿಸುತ್ತೇವೆ ತಂದೆ ಆದ ದೇವರೇ. ಆಮೇಲೆ ನಾವೆಲ್ಲರೂ ಕುಳಿತುಕೊಳ್ಳೋಣ. ಸಾಕ್ಷಿ ಹೇಳುವವರು ಸಾಕ್ಷಿಗಳನ್ನು ದೇವರ ಮಕ್ಕಳಿಗೆ ಸ್ತೋತ್ರವಾಗಲಿ. ದೇವತನೇ ಕಳೆದ ವಾರಗಳ ಕಣ್ಣಿನ ಮನೆಯಂತೆ ಕಾದುಕೊಂಡು ಕೊನೆ ತಿಂಗಳಲ್ಲಿ ನಮ್ಮನ್ನು ಕಣ್ಣಿನ ಮನೆಯಂತೆ ಕಾದುಕೊಂಡು ನಮಗೆ ಒಳ್ಳೆಯ ಆರೋಗ್ಯ ಬಲವನ್ನು ಕೊಟ್ಟು ದೇವತನ ನಾವು ಹೋಗಿ ಬರುವಾಗ ಇಟ್ಟು ಕಾದುಕೊಂಡು ನಮ್ಮೆಲ್ಲರನ್ನು ನಮ್ಮೆಲ್ಲ ಕುಟುಂಬವನ್ನು ದೇವತನೇ ಕಣ್ಮನೆಯಂತೆ ಕಾದುಕೊಂಡು ನಮ್ಮ ನಡೆಸಲಿಕ್ಕಾಗಿ ದೇವರಿಗೆ ಮೊದಲನೇದಾಗಿ ಒಂದನ್ನು ಸಲ್ಲಿಸಲಾಗಿದ್ದೇನೆ. ಆಮೇಲೆ ದೇವರು ತಾನೇ ಒಳ್ಳೆಯ ಬಲವನ್ನು ಕೊಟ್ಟಿದ್ರು ಕಾಪಾಡಿ ನಡೆಸಿದ್ದಾನೆ. ಇನ್ನು ಮುಂದೆ ಕೂಡ ನಡೆಸ್ತಾನೆ. ಅಲ್ಲಲ್ಯ ದೇವರಿಗೆ ಸ್ತೋತ್ರವಾಗಲಿ. ದೇವರು ತನ್ನ ಸೇವೆಗಾಗಿ ನಮಗೆ ಕೃತಜ್ಞತೆಯನ್ನು ಕೂಡ ಕೊಟ್ಟಿರುವುದಕ್ಕಾಗಿ ನಾವು ಕರವನ್ನು ತಟ್ಟುತ್ತಾ ಪ್ರತಿಯೊಂದು ಜನ ದೇವರ ಸೇವೆಗೆ ಬೇಕಾಗಿದ್ದ ಎಲ್ಲವನ್ನ ಒದಗಿಸಿಕೊಡ್ತಾ ಇದ್ದಾನೆ. ಇನ್ನು ಮುಂದೆ ಕೂಡ ಏನೇನೆಲ್ಲ ಬೇಕು ದೇವರ ಆತ್ಮನ ತಾನೇ ನಮಗೆ ಕೊಟ್ಟು ನಡೆಸಲು ಶಕ್ತನಾಗಿದ್ದಾನೆ. ಹಾಲೆಲೂಯಾ. ನಾವು ತಂದಿರುವ ಕಾಣಿಕೆಗಾಗಿ ಪ್ರಾರ್ಥನೆ ಮಾಡೋಣ. ನಾವು ತಂದಿರುವ ಕಾಣಿಕೆಗಳನ್ನು ಕೈಯಲ್ಲಿ ಇವರಾಗಿರೋಣ. ಕಾಣಿಕೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪೆಯುಳ್ಳ ನಮ್ಮ ದೇವರೇ, ನನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ನಿನ್ನ ಮಹಾ ಕೃಪೆಯಿಂದ ದೇವರೇ, ನಿನ್ನ ಮಕ್ಕಳಾದ ನಾವು ನಿನಗೆ ಕೊಡತಕ್ಕಂತೆ ನೀನೇ ನಮ್ಮ ಕರಗಳನ್ನು ಬಲಪಡಿಸಿ ಎಂದು ನಾವು ಬೇಡುವವರಾಗಿದ್ದೇವೆ ದೇವರೇ. ಅಪ್ಪ, ಕಾಣಿಕೆ ಇಲ್ಲದೆ ಒಬ್ಬನು ಕೂಡ ನನ್ನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳಬಾರದು ಎಂಬುದಾಗಿ ನಿನ್ನ ವಾಕ್ಯ ಹೇಳುವ ಹಾಗೆ ಹೌದು ಕರ್ತನೆ. ಆದ ಕಾರಣ ಕಾಣಿಕೆಯೊಡನೆ ನಿನ್ನ ಅಂಗಳಕ್ಕೆ ನಾವು ಬರತಕ್ಕಂತೆ ನಮ್ಮನ್ನು ಆಶೀರ್ವದಿಸುವ, ನಮ್ಮ ಕರಗಳನ್ನು ಇನ್ನೂ ಅಧಿಕವಾಗಿ ಬಲಪಡಿಸಿ ಎಂದು ನಾವು ಬಿಡುತ್ತಾ ಇದ್ದೇವಪ್ಪ. ಸಂತೋಷವಾಗಿ ಕೊಡುವ ನಮ್ಮ ಮೇಲೆ ದೇವರ ಪ್ರೀತಿ ಉಂಟು ಎಂಬುದಾಗಿ ಹೇಳಿದ ಹಾಗೆ ಅವತ್ತೇವರೇ ನಿನಗೆ ಕೊಡುವಂತ ನಾವು ನಮ್ಮ ಪೂರ್ಣ ಹೃದಯದಿಂದ ಸಂತೋಷದಿಂದ ನಾವು ನಿಮಗೆ ಕೊಡತಕ್ಕಂತೆ ನೀನೇ ನಮ್ಮ ಕರಗಳನ್ನು ಬಲಪಡಿಸಿ ಆಶೀರ್ವದಿಸಿ ನಡೆಸೆಂದು ಎಲ್ಲ ಘನಮಾನ ಮಹಿಮೆ ನಿಮಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇಲೆ ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಒಂದು ಹಾಡುವುದರ ಮುಖಾಂತರವಾಗಿ ದೇವರಿಗೆ ಕಾಣಿಕೆಯನ್ನು ಸಮರ್ಪಿಸುವವರಾಗಿರೋಣ. ಅಪ್ಪ ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಏಸಪ್ಪ, ನೀನೇ ನನ್ನ ಸರ್ವಸ್ವ.
ಪ್ರಾರ್ಥನೆ ಮಾಡೋಣ. ಸ್ತೋತ್ರಪ್ಪ ಸ್ತೋತ್ರಪ್ಪ ಸ್ತೋತ್ರ ಸ್ವಾಮಿ ಕರ್ತನಪ್ಪ, ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವಪ್ಪ ನಮ್ಮ ತಂದೆ ಆಗಿರುವಲ್ಲಿ ಸ್ವಾಮಿ ಕರ್ತನಪ್ಪ. ಹೌದು ಕರ್ತನೆ ಸ್ವಾಮಿ, ವಿಶೇಷವಾಗಿ ಕರ್ತನಪ್ಪ ನಿನ್ನ ಮುಖಾಂತರ ಸ್ವಾಮಿ ಕಾಣಿತ ಮುಖಾಂತರ ಸಪ್ಪ ನಿನ್ನ ಮಹಿಮೆಯಿಂದ ಧನವನ್ನಕ್ಕಾಗಿ ಕೋಟಿ ಕೋಟಿ ಸ್ತೋತ್ರಪ್ಪ. ಅಪ್ಪ ಹೌದು ಕರ್ತನೆ ಎಲ್ಲರಿಗೂ ಮೂರು ಕೂಡಿ ಪ್ರಾರ್ಥಕರವರ ಮಧ್ಯದಲ್ಲಿ ನಾನು ಇರುತ್ತೇನೆಂದು ವಾಗ್ದಾನ ಮಾಡಿದವರಿಗೆ ನಿಮಗೆ ಸ್ತೋತ್ರಪ್ಪ. ನೀವು ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಕರ್ತನೆ ಸ್ತೋತ್ರಪ್ಪ. ಹೌದು ಕರ್ತನೆ ಹೇಳಿದೆ ಕರ್ತನೆ ಸ್ವಾಮಿಯಪ್ಪ, ನಿನ್ನ ಸಾನ್ನಿಧ್ಯವನ್ನು ಹುಡುಕುವಂತೆ ಕರ್ತನೆ ನಿನ್ನ ಸಮ್ಮುಖದಲ್ಲಿ ಅಪ್ಪ ಬರುವಂತೆ ಕೃಪೆಗೊಳಿಸಿದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿಯಪ್ಪ. ಹೌದು ಕರ್ತನೆ ಸ್ವಾಮಿಯಪ್ಪ, ಇಲ್ಲಿ ಕೂಡಿ ಬಂದ ನಗರದ ಆಶೀರ್ವದಿಸು ಕರ್ತನೆ ಸ್ತೋತ್ರ ಸ್ವಾಮಿ ಕರ್ತನಪ್ಪ. ವಿಶೇಷವಾಗಿ ಕರ್ತನೆ ಸ್ತೋತ್ರಪ್ಪ, ವಾಕ್ಯದ ಭಾಗವಂತನ ಆಶೀರ್ವಾದ ಮಾಡು ಕರ್ತನಪ್ಪ. ವಾಕ್ಯವನ್ನು ಕರ್ತನೆ ಮಾತನಾಡುವುದೇ ಮಾಡು ಕರ್ತನೆ. ನೀನು ಅವರ ಸಂಗಡಿಯಿಂದ ಕರ್ತನೆ ಅವರ ವಾಕ್ಯಗಳನ್ನು ಪ್ರಕಟಗೊಳಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ ಸ್ತೋತ್ರಪ್ಪ. ಆ ವಾಕ್ಯದೊಟ್ಟಿಗೆ ನಾವು ಜೀವಿಸುವಂತೆ ಕೃಪೆಗೊಳಿಸಿ ಪರಿಶುದ್ಧಾತ್ಮರೇ ನಿಮಗೆ ಸ್ತೋತ್ರಪ್ಪ. ನಿಮ್ಮ ಕೃಪೆಯನ್ನು ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರಪ್ಪ. ಆದಿನ ಅಂತೇಳಿ ಕೂಟ ನಡೆಸಿಕೊಳ್ಳಿ, ತಡೆಗಳನ್ನೆಲ್ಲ ಮಾರ್ಪಡಿಸುತ್ತೇನೆ ಸ್ತೋತ್ರಪ್ಪ. ಅನೇಕ ಜನರು ಬಂದಪ್ಪ ನಿನ್ನ ಕೊಡುವಂತೆ ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ಜೀವಿಸುವಂತೆ ಕೃಪೆ ಕೊಡು. ಆಶೀರ್ವಿಸು ಬಲಪಡಿಸು, ನಮ್ಮೆಲ್ಲರನ್ನು ಆಶೀರ್ವಿಸು ಬಲಪಡಿಸು. ನಿನ್ನ ರಕ್ತ ಕೊಟ್ಟುಗಳು ನಮ್ಮನ್ನು ಮರೆ ಮಾಡಿ ಕಾದುಕೊಂಡೇ ನಡೆಯುತ್ತೇನೆ ಯೇಸು ನಾಮದಲ್ಲಿ. ದೇವರಿಗೆ ಮಹಿಮೆಯುಂಟಾಗಲಿ. ದೇವರ ಆತ್ಮನುಂಟಾನೆ ಈ ದಿನ ನಮಗೆ ಕೊಟ್ಟಿರುವಂಥ ವಾಕ್ಯಗಳ ಮುಖಾಂತರವಾಗಿ ಈ ದಿನ ನಾವು ದೇವರ ವಾಕ್ಯವನ್ನು ಧ್ಯಾನಿಸುವವರಾಗಿರೋಣ. 2ನೇ ಕೊರಿಂಥ 2ನೇ ಅಧ್ಯಾಯ 14ನೇ ವಾಕ್ಯದಿಂದ ಈ ದಿನ ದೇವರ ಆತ್ಮನು ನಮ್ಮ ಸಂಗಡ ಮಾತನಾಡುವಂಥ ಮಾತಾಗಿರುತ್ತೆ. ನಾವೆಲ್ಲರೂ 2ನೇ ಕೊರಿಂಥ 2ನೇ ಅಧ್ಯಾಯ 14ನೇ ವಾಕ್ಯವನ್ನು ತೆಗೆಯುವವರಾಗಿರೋಣ. 2 Corinthians chapter 2 verse 14 ದೇವರು ಆತನು ತಾನೇ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸವದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರವು. ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ ನಾಶನ ಮಾರ್ಗದಲ್ಲಿರುವವರಲ್ಲಿಯೂ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ನಾವು ನಾಶನ ಮಾರ್ಗದಲ್ಲಿರುವವರಿಗೆ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆಯಾಗಿಯೂ, ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ವಾಸನೆಯಾಗಿಯೂ ಇದ್ದೇವೆ. ಇಂಥ ಕಾರ್ಯಗಳಿಗೆ ಯಾರು ಯೋಗ್ಯರು? ಆದರೆ ನಾವು ದೇವರ ವಾಕ್ಯವನ್ನು ಕಲಬೆರಕೆ ಮಾಡುವವರಾದ ಹೆಚ್ಚು ಪಾಲಿನ ಜನರ ಹಾಗಿರದೆ ನಿಷ್ಕಪಟಿಗಳಾಗಿ ದೇವರಿಂದ ಉಪದೇಶ ಹೊಂದಿದವರಿಗೆ ತಕ್ಕ ಹಾಗೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿದ್ದುಕೊಂಡು ದೇವರ ಸಮಕ್ಷಮದಲ್ಲಿಯೇ ಮಾತಾಡುತ್ತೇವೆ. ಆಮೇಲೆ ಸ್ತೋತ್ರ. ಹಲ್ಲೆಲೂಯಾ. 2ನೇ ಕೊರಿಂಥ 2ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ದೇವರ ಆತ್ಮನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ನೀವು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇರಬೇಕು. ಹಲ್ಲೆಲೂಯಾ. ಮೊದಲನೇದಾಗಿ ನಮ್ಮ ಮಧ್ಯದಲ್ಲಿ ಅನ್ಯೋನ್ಯತೆ ಇರೋದು ಬಹಳ ಅಮೂಲ್ಯವಾಗಿದೆ. ಹಲ್ಲೆಲೂಯಾ. ಯಾಕೆಂದ್ರೆ ಅನ್ಯೋನ್ಯತೆ ಅಂದ್ರೆ ನಮಗೂ ದೇವ್ರಿಗೂ ಒಂದು ಸಂಬಂಧ ಇರಬೇಕು. ಹಲ್ಲೆಲೂಯಾ. ಯಾವಾಗ ನಾವು ಸಂಬಂಧವಾಗಿರ್ತೀವೋ ಆಗಪ್ಪ ಎಂಬುದಾಗಿ ದೇವ್ರನ್ನ ಕೂಗಿದ್ರೆ ಆತನು ಕೂಡ ಮಗನೇ ಮಗಳೇ ಎಂಬುದಾಗಿ ದೇವ್ರು ಕೂಡ ಕಾಪಾಡುವಳು ಸಿದ್ಧನಾಗಿರ್ತಾನೆ. ಹಲ್ಲೆಲೂಯಾ. ಅದೇ ಅಪ್ಪ ಅಮ್ಮ ಮಕ್ಕಳು ಎಲ್ಲ ಜಗಳ ಆಡ್ಬಿಟ್ಟಿದ್ರೆ ಕಾಪಾಡಂದ್ರೆ ನಿಮ್ ಸಹಾಯ ಹೋಗಿರ್ತ ಹೇಳಿ ಬಿಟ್ಬಿಡ್ತಾರೆ. ಯಾಕಂದ್ರೆ ಅವಾಗ ಸಂಬಂಧ ಮುರಿದೋಗ್ಬಿಟ್ಟಿರುತ್ತೆ. ಹಂಗಾಗಿ ಅವಾಗ ಕಾಪಾಡೋಕೆ ಸಾಧ್ಯ ಆಗುದಿಲ್ಲ. ಆದ್ರೆ ಯಾವಾಗ ಸಂಬಂಧ ಚೆನ್ನಾಗಿರುತ್ತೋ ಅವಾಗ ಕಾಪಾಡಿ ಎಂಬುದಾಗಿ ದೇವ್ರನ್ನ ನಾವು ಕೂಗುವಾಗ, ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ನಮಗೆ ತಕ್ಕ ಸಮಯಕ್ಕೆ ಬಂದು ಆತನು ನಮ್ಮನ್ನ ಕಾಪಾಡುತ್ತಾನೆ. ಆದ್ರಿಂದ ನಮಗೆ ಬಹಳ ಅಮೂಲ್ಯವಾದದ್ದು ದೇವರ ಅನ್ಯೋನ್ಯತೆ ಅಥವಾ ದೇವರ ಸಂಬಂಧದಲ್ಲಿ ನಾವು ಪ್ರತಿದಿನ ಬೆಳೆಯುವವರಾಗಿರ್ಬೇಕು. ಯಾಕಂದ್ರೆ ಲೋಕದಲ್ಲಿರುವ ಸೈತಾನ ನಮ್ಮನ್ನ ಏನ್ ಮಾಡ್ತಾನೆ ಅಂದ್ರೆ ದೇವರ ಸಂಬಂಧದಿಂದ ದೂರ ಮಾಡೋದಕ್ಕೆ ಅವ್ನು ಪ್ರಯತ್ನ ಪಡ್ತಾ ಇರ್ತಾನೆ. ಅವನು ಇವತ್ತು ನಿನ್ನೆ ಮನೆಯಿಂದ ಪ್ರಯತ್ನ ಪಡ್ತಾ ಇಲ್ಲ. ಮೊದಲನೇ ಮನುಷ್ಯನಾದ ಆದಾಮನ ಕಾಲದಿಂದ ಆದಾಮನ ಅವಳನ್ನು ದೇವರಿಂದ ನಾನು ಹೇಗಾದ್ರೂ ದೂರ ಮಾಡ್ಬೇಕೆಂಬ ಹೇಳಿ ಸೈತಾನನು ಆರಂಭದಿಂದನೇ ಅವನು ಪ್ರಯತ್ನ ಪಡ್ತಾನೆ ಇದ್ದಾನೆ. ಆದ್ರಿಂದ ಆದಾಮ ಅವಳನ್ನು ಅವನು ವಂಚಿಸಿ ದೇವರಿಂದ ದೂರ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಆದರೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಾವೀಗ ಬಂದಿರುವಾಗ ಯೇಸುವಿನ ನಿಮಿತ್ತವಾಗಿ ನಾವು ಏನಾಗಿದೆ ಬಂದ್ರೆ ಕ್ರಿಸ್ತನ ಅನ್ಯೋನ್ಯತೆಗೆ ಬಂದಿದ್ದೇವೆ. ಹಲ್ಲೆಲೂಯಾ. ಆದ್ರಿಂದ ದೇವರ ವಾಕ್ಯ ಹೇಳುತ್ತೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ. ಹಲ್ಲೆಲೂಯಾ. ಯಾಕಂದ್ರೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಾವು ನಡೆಯುವಾಗ ಜೀವಿಸುವಾಗ ದೇವರಲ್ಲಿ ಐಕ್ಯವಾಗಿ ಸಂಬಂಧದಲ್ಲಿ ನಾವು ನಡೀತಾ ಇರ್ತೇವೆ. ಯಾಕಂದ್ರೆ ಕ್ರಿಸ್ತನ ಅನ್ಯೋನ್ಯತೆ ನಮ್ಮ ಮಧ್ಯದಲ್ಲಿ ಇಲ್ಲದೇ ಇದ್ದಾಗ ನಮ್ಮ ಪ್ರಾರ್ಥನೆಯನ್ನು ಕೂಡ ದೇವರು ಕೇಳುವುದಿಲ್ಲ. ಹಲ್ಲೆಲೂಯಾ. ಆದ್ರಿಂದ ದೇವರನ್ನು ಆರಾಧನೆ ಮಾಡುವಂತ ನಮಗೆ ದೇವರ ಸಂಗಡ ಅನ್ಯೋನ್ಯತೆ ಇರಬೇಕು.
ಕಾಯಿನನು ಕೂಡ ದೇವರಿಗೆ ಕಾಣಿಕೆಯನ್ನು ಅರ್ಪಿಸ್ತಾನೆ. ಆದರೆ ದೇವರು ಕಾಯಿನನ ಕಾಣಿಕೆಯನ್ನ ಮೆಚ್ಚೋದಿಲ್ಲ, ಅದನ್ನು ತಿರಸ್ಕಾರ ಮಾಡ್ತಾನೆ. ಅವನ ತಮ್ಮ ಹೇಬೆಲನ್ನು ಇರ್ತಾನೆ, ಹೇಬೆಲನ್ನು ದೇವರಿಗೆ ಕಾಣಿಕೆಯನ್ನು ಸಮರ್ಪಿಸ್ತಾನೆ. ಆದರೆ ದೇವರು ಅದನ್ನು ಮೆಚ್ಚಿದ್ದನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಆದ್ರಿಂದ ನಾವು ಆರಾಧನೆ ಹೇಗೆಲ್ಲ ಮಾಡ್ತೀವಿ ಅನ್ನೋದು ದೇವರು ಪರೀಕ್ಷಿಸುವವನಾಗಿದ್ದಾನೆ. ಯಾಕೆಂದ್ರೆ ಕಾಯಿನನು ಸಾಕಾಗಿ ಮಿಕ್ಕಿರೋದ್ರಲ್ಲಿ ದೇವರಿಗೆ ಕಾಣಿಕೆಯನ್ನು ಕೊಟ್ಟನು. ಆದ್ರಿಂದ ದೇವರು ಅದನ್ನ ಏನ್ ಮಾಡಲಿಲ್ಲ ಅಂದ್ರೆ ಮೆಚ್ಚಲಿಲ್ಲ. ಇವನು ಸಾಕಾಗಿ ಮಿಕ್ಕಿರೋದ್ರಲ್ಲಿ ಇನ್ನೇನು ಇದೆಲ್ಲ ಬೇಡ, ವೇಸ್ಟ್ ಅನ್ನೋ ಟೈಮ್ಗೆ ವೇಸ್ಟ್ ಆಗಿರೋ ತಗೊಂಡು ದೇವ್ರಿಗೆ ಕೊಟ್ಟಾಗ ದೇವರು ಅದನ್ನ ಮೆಚ್ಚಲ್ಲ. ಆದ್ರೆ ಹೇಬೆಲನು ಅವ್ನಿಗೆ ಸಾಕಾಗಿ ಮಿಕ್ಕಿರೋದ್ರಲ್ಲಿ ಕೊಡೋದಕ್ಕೆ ದೇವ್ರ ಹತ್ರ ಬರಲಿಲ್ಲ. ಎಲ್ಲದ್ರಲ್ಲಿ ಯಾವ್ದು ಇಂಪಾರ್ಟೆಂಟ್, ಯಾವ್ದು ಶ್ರೇಷ್ಠ, ಯಾವ್ದು ಚೆನ್ನಾಗಿದೆ, ಯಾವ್ದು ಸೂಪರ್ ಆಗಿದೆ ಅದನ್ನೇ ತಗೊಂಡ್ಬಂದು ದೇವ್ರಿಗೋಸ್ಕರ ಕೊಡ್ತಾನೆ. ದೇವರು ಅದನ್ನ ನೋಡಿ ಮೆಚ್ಚುತ್ತಾನೆ. ಯಾಕಂದ್ರೆ ಇವ್ನು ಸಾಕಾಗಿ ಮಿಕ್ಕಿರೋದ್ರಲ್ಲಿ ಕೊಟ್ಟಿಲ್ಲ, ನಾನು ಕೊಟ್ಟಿರೋ ಎಲ್ಲವುಗಳಲ್ಲಿ ನನಗೆ ಯಾವ್ದು ಇಷ್ಟ ಆಗುತ್ತೋ, ಯಾವ್ದು ಚೆನ್ನಾಗಿದೆಯೋ ಅದನ್ನ ನನಗೋಸ್ಕರ ತಂದು ಕೊಟ್ಟಿದ್ದಾನೆ ಎಂಬುದಾಗಿ ಹೇಳಿ ದೇವರು ಹೇಬೆಲನನ್ನ ಮೆಚ್ಚುವವನಾಗಿದ್ದಾನೆ. ಆದ್ರಿಂದ ಹೇಬೆಲನ ಕಾಣಿಕೆಯನ್ನ ದೇವರು ಸ್ವೀಕರಿಸುವವನಾಗಿದ್ದಾನೆ, ಕಾಯಿನನ ಕಾಣಿಕೆಯನ್ನು ತಿರಸ್ಕರಿಸುವವನಾಗಿದ್ದಾನೆ. ಆದ್ರಿಂದ ದೇವರ ಅನ್ಯೂನ್ಯತೆ ಹೇಬೆಲನಿಗೆ ದೇವರ ಸಂಘ ಹೆಚ್ಚಾಗಿತ್ತು, ಆದ್ರೆ ಕಾಯಿನನ ಅನ್ಯೂನ್ಯತೆ ದೇವರ ಸಂಘ ಹೆಚ್ಚಾಗಿ ಇರಲಿಲ್ಲ. ಹಲ್ಲೆಲೂಯಾ. ಆದ್ರಿಂದ ನಾವು ಆರಾಧನೆ ಮಾಡುವಂತ ನಾವು ನಮ್ಮ ಬಾಯಿಗಳನ್ನ ನಾವು ಪರಿಶುದ್ಧವಾಗಿ ಇಟ್ಕೊಳ್ಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಇದೇ ಬಾಯಿಂದ ನಾವು ದೇವರನ್ನ ಆರಾಧನೆ ಮಾಡೋದು, ಇದೇ ಬಾಯಿಂದ ನಾವು ಬೇರೆಯವ್ರಿಗೆ ಯಾವ್ದಾದ್ರು ಬೇಯೋದು ಅದೆಲ್ಲ ಮಾಡಿದಾಗ ಏನಾಗುತ್ತಂದ್ರೆ ನಮ್ಮ ಬಾಯಿ ಅದು ಕೆಟ್ಟು ಹೋಗುವಂತದ್ದಾಗಿದೆ. ಹಲ್ಲೆಲೂಯಾ. ಆದ್ರಿಂದ ನಮ್ಮ ನಡೆ ನುಡಿಗಳಲ್ಲೂ ಮಾತಿನಲ್ಲೂ ನಾವು ದೇವರ ಪ್ರತಿನಿಧಿ ಆಗಿದ್ದೇವೆ. ಹಲ್ಲೆಲೂಯಾ. ಯಾರ ಪ್ರತಿನಿಧಿ ಅಂದ್ರೆ ರಾಜಾದಿ ರಾಜನ ಕರ್ತಾದಿ ಕರ್ತನ ಪ್ರತಿನಿಧಿಗಳಾಗಿದ್ದೇವೆ. ರಾಜನ ಮಗ ಅಂದ್ರೆ ಹೆಂಗಿರ್ಬೇಕು, ರಾಜನ ತರನೇ ಇರ್ಬೇಕು. ಹಲ್ಲೆಲೂಯಾ. ಅದೇ ಬಿಟ್ಟು ನಾವು ಲೋಕದವರಂತೆ ನಡೆಯದೆ ಜೀವಿಸುವವರಾಗದಾಗ ನಾವೇನಾಗ್ಬಿಟ್ಟಿರ್ತೇವೆ, ರಾಜನೆಂಬ ಮಗನ ಪದವಿಯನ್ನ ನಾವೇ ಕಳ್ಕೊಳ್ಳುವವರಾಗಿರ್ತೇವೆ. ಆದ್ರಿಂದ ದೇವರ ಅನ್ಯೋನ್ಯತೆಯಲ್ಲಿ, ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಕರೆಯಲ್ಪಟ್ಟವರು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಾವು ನಡೆಯುತ್ತಾ ಜೀವಿಸುವವರಾಗಿರ್ಬೇಕು. ಹಲ್ಲೆಲೂಯಾ. ಯಾಕಂದ್ರೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಯಾವಾಗಲೂ ಜಯೋತ್ಸಾಹದೊಡನೆ ಮೆರೆಸುತ್ತಾ ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪ್ತಗೊಳಿಸುತ್ತಾ ಬರುವ ಹಾಗೆ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಹಾಗಾದ್ರೆ ಜಯೋತ್ಸಾಹದೊಡನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಜಯೋತ್ಸಾಹ ಅಂದ್ರೆ ಇವಾಗೆಲ್ಲ ಕ್ರಿಕೆಟ್ ಅಲ್ಲಿ ನೀವು ನೋಡ್ಬೇಕು, ಇನ್ನೇನು 6 ಬಾಲ್ ಇರುತ್ತೆ, 10 ರನ್ ಬೇಕಾಗಿರುತ್ತೆ. 6 ಬಾಲಲ್ಲಿ 10 ರನ್ ಹೊಡೆದ್ರೆ ಮಾತ್ರ ಇಡೀ ಸ್ಟೇಡಿಯಂ ಓ ಓ ಓ ಎಂಬುದಾಗಿ ಎಷ್ಟು ಕೆಲ್ಚಾಡ್ತಾರೆ. ಅದೇ ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಲ್ಲಿ ಇದೆ. ಅದರಲ್ಲಿ ನೋಡಿದ್ರೆ ಅಲ್ಲಿಗೆ ಹೋಗಿ ನಾವು ಕೂಡ ಒಂದು ಸ್ವಲ್ಪ ಕೆಲಸದ ನಿಮಿತ್ತ ಅಲ್ಲಿ ಹೋಗುವಂತೆ ದೇವ್ರ ಕೃಪೆ ಕೊಟ್ಟನು. ಹಲ್ಲೆಲೂಯಾ. ಆಗ ಅಲ್ಲಿ ಹೋದಾಗ ನೋಡಿದಾಗ ಇನ್ನೇನು ಲಾಸ್ಟ್ ಓವರ್, 1 ಓವರಲ್ಲಿ 10 ರನ್ 20 ರನ್ ಹೊಡೆಯೋ ಟೈಮಲ್ಲಿ ಕೊನೆಗೆ ಇನ್ನೊಂದು ಬಾಲ್ ಇರುವಾಗ 1 6 ಹೊಡೆದ್ರೆ ವಿನ್ ಆಗಿದಾಗ ಇಡೀ ಸ್ಟೇಡಿಯಂ ಎಷ್ಟು ಎಲ್ಲ ಕಿರ್ಚಿರ್ತಾರ ಅಂದ್ರೆ ಸ್ಟೇಡಿಯಂ ನಡುಬಿಡ್ಬೇಕು, ಅಷ್ಟೆಲ್ಲ ಕಿರ್ಚಿ ಆಡ್ತಾರೆ. ಆದ್ರೆ ಅದೇ ಧ್ವನಿ ಹೇಳ್ತಾರೆ, ಜಯೋತ್ಸಾಹ ಅಂದ್ರೆ ನಾವು ಗೆದ್ಬಿಟ್ವಿ ಅನ್ನೋದಕ್ಕೆ ಫುಲ್ಲು ಅವರು ತಮ್ಮಲ್ಲಿ ಇರುವಂತ ಫುಲ್ಲು ಧ್ವನಿಯನ್ನ ಅವ್ರು ಆಚೆ ಬಿಡ್ತಾರೆ. ಹಲ್ಲೆಲೂಯಾ. ತಮ್ಮಲ್ಲಿ ಇರುವಂತ ಶಕ್ತಿ ಬಲ ಎಲ್ಲ ಉಪಯೋಗಿಸಿ ಓ ಅಂದಾಗ ಜೋರಾಗಿ ಕಿರ್ಚಾಡ್ಬಿಡ್ತಾರೆ. ಹಲ್ಲೆಲೂಯಾ. ಅವಾಗ ಅವರು ಜಯದ ಉತ್ಸಾಹವನ್ನ ಅವರು ಲೋಕಕ್ಕೆ ಅವ್ರು ತೋರಿಸಿದ್ರು. ಹಲ್ಲೆಲೂಯಾ. ಹಾಗಾದ್ರೆ ನಮಗೂ ಕೂಡ ಒಂದು ಜಯ ಇದೆ. ಯಾವ ಜಯ ಅಂದ್ರೆ ನಮ್ಮ ಯೇಸು ಎಲ್ಲವನ್ನ ಜಯಿಸಿದ್ದಾನೆ. ಹಲ್ಲೆಲೂಯಾ. ಆತನ ಮರಣವನ್ನ ಜಯಿಸಿದ್ದಾನೆ. ಹಲ್ಲೆಲೂಯಾ. ಅದನ್ನ ಈಗ ಯೇಸುನೇ ಬಂದು ಯಾರನ್ನ ತೋರ್ಸಕ್ಕಂತ ಯಾರಿಗೂ ಕೂಡ ಯೇಸು ತೋರ್ಸಲ್ಲ. ಯಾಕಂದ್ರೆ ಯೇಸುವಿನ ಕೆಲಸ ಸೇವೆ ಎಲ್ಲವನ್ನು ಆತನ ಮಾಡಿ ಮುಗಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಈಗ ಆತನ ಎಲ್ಲಾ ಸೇವೆ ಜವಾಬ್ದಾರಿ ಇವಾಗ ನಮ್ಮ ಮೇಲೆ ದೇವರು ಕೊಟ್ಟಿರುವಾಗ ಈಗ ಯೇಸುವಿನ ಜಯದ ಉತ್ಸಾಹವನ್ನ ಯಾರು ತೋರಿಸ್ಬೇಕಂದ್ರೆ ಯೇಸುವಿನ ಮಕ್ಕಳಾದ ನಾವು ತೋರಿಸುವವರಾಗಿರ್ಬೇಕು. ಹಲ್ಲೆಲೂಯಾ. ಆದ್ರಿಂದ ಲೋಕದ ಮಕ್ಕಳು ನೋಡಿ, ಅವರು ಸೈತಾನನ ಮಕ್ಕಳಿಗೆ, ಲೋಕದ ಮಕ್ಕಳಿಗೆ ಅವ್ರು ಯಾಗಿದ್ದಾರೆ, ಅವ್ರು ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಅವರು ಜಯದ ಉತ್ಸಾಹವನ್ನು ತೋರಿಸುವಾಗ ದೇವರ ಜನರಾದ ನಾವು ದೇವರ ಜಯದ ಉತ್ಸಾಹವನ್ನು ತೋರಿಸುವವರಾಗಿರ್ಬೇಕು. ಹಲ್ಲೆಲೂಯಾ. ಯಾವಾಗ ನಾವು ದೇವರಲ್ಲಿ ಆರಾಧನೆ ಮಾಡುವವರಾಗಿದ್ದೀವೋ ಆಗ ದೇವರು ಅನೇಕ ಅದ್ಭುತಗಳನ್ನು ನಡೆಸ್ತಾನೆ. ಆಮೇಲೆ ಹಲ್ಲೆಲೂಯಾ. ಇಸ್ರಾಯೇಲ್ ಜನರ ಮುಂದೆ ಕೂಡ ದೇವರು ಒಂದು ಯೆರಿಕೋ ಕೋಟೆಯನ್ನ ಇಟ್ಟಿರ್ತಾನೆ. ಯೆರಿಕೋ ಕೋಟೆಯನ್ನ 6 ದಿನ 6 ಸುತ್ತು, ಒಂದೊಂದು ದಿನ ಒಂದೊಂದು ಸುತ್ತು ಹಾಕೋದಕ್ಕೆ ದೇವ್ರು ಹೇಳ್ತಾನೆ. ಅದೇ ರೀತಿ ಅವರು 6 ದಿನಾನು ಒಂದೊಂದು ಸುತ್ತು ಹಾಕ್ತಾರೆ. ಆದ್ರೆ 7ನೇ ದಿನಕ್ಕೆ ಬಂದಾಗ ನೀವು 7 ಸುತ್ತು ಒಂದೇ ದಿನದಲ್ಲಿ ಇವತ್ತು ಹಾಕ್ಬಿಡ್ಬೇಕೆಂಬುದಾಗಿ ದೇವ್ರು ಹೇಳ್ತಾನೆ. ಅವ್ರಿಗೆ ಹಂಗೆ ಇವಾಗ ಕಷ್ಟಪಟ್ಟು ದೊಡ್ಡ ಯೆರಿಕೋ ಕೋಟೆನ 7 ಬಾರಿ ಸುತ್ತ ಹಾಕ್ತಾರೆ. ಆ ಸುತ್ತ ಹಾಕಿದಾಗ ಏನಾಗುತ್ತಂದ್ರೆ
7ನೇ ಸಾರಿಗೆ ದೇವರ ಆತ್ಮನು ಅವರ ಸಂಘ ಮಾತನಾಡ್ತಾನೆ, ನೀವು ಪೂರ್ತಿ ಜಯೋತ್ಸಾಹದೊಡನೆ ಆರ್ಭಟದಿಂದ ಆರಾಧನೆ ಮಾಡ್ರಿ. ಆಗ ಈ ಯೆರಿಕೋ ಕೋಟೆ ನೀವು ಬೆಳೆಸ್ಬೇಡಿ, ನಾನೇ ಅದನ್ನ ಬೆಳೆಸ್ತೀನಿ ಎಂಬುದಾಗಿ ದೇವರು ಹೇಳ್ತಾನೆ. ಹಾಲೆಲೂಯಾ. ಆಗ ಇವರು ಯಾವಾಗ ಜಯೋತ್ಸಾಹದಿಂದ ಆರ್ಭಟದಿಂದ ದೇವರನ್ನ ಆರಾಧನೆ ಮಾಡ್ತಾರೋ ಆಗ ಯೆರಿಕೋ ಕೋಟೆ ತಾನಾಗೆ ಬೀಳುವಂತೆ ದೇವರ ಅದ್ಭುತವನ್ನ ಮಾಡ್ತಾನೆ. ಹಾಲೆಲೂಯಾ. ಅದೇ ರೀತಿಯಾಗಿ ದೇವರ ಪರವಾಗಿ ನಿಂತಿರುವ ದೇವ ಜನರಾದ ನಾವು ಕೂಡ ದೇವರ ಜಯದ ಉತ್ಸಾಹವನ್ನ ಮಾಡ್ತಾ ಆತನನ್ನ ಆರ್ಭಟದಿಂದ ಆರಾಧನೆ ಮಾಡುವಾಗ ದೇವರು ಮಹಿಮೆಯನ್ನು ಹೊಂದುವವನಾಗಿದ್ದಾನೆ. ಹಾಲೆಲೂಯಾ. ಆದ್ರಿಂದ ನಾವು ಜಯದ ಉತ್ಸಾಹದಿಂದ ನಾವು ದೇವರನ್ನು ಆರಾಧನೆ ಮಾಡಬೇಕು. ಹಾಲೆಲೂಯಾ. ಆಮೇಲೆ ಹಾಗಾದ್ರೆ ದೇವರ ವಾಕ್ಯದ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಆತನ ವಿಷಯವಾದ ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪಕಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರ. ಹಾಲೆಲೂಯಾ. ಹಾಗಾದ್ರೆ ಯೇಸು ಕ್ರಿಸ್ತನ ಎಲ್ಲಾ ಕಡೆಗೂ ಜ್ಞಾನದ ರೀತಿಯಲ್ಲಿ ಆತ ನಡ್ಕೊಳ್ತಿದ್ದ. ಹಾಲೆಲೂಯಾ. ಆತನ ಎಲ್ಲೂ ಕೂಡ ಸರಿಯಾಗಿ ಎಲ್ಲಾ ಕಡೆಗೂ ಬೋಧಿಸ್ತಾ ಇದ್ದ. ಆಮೇಲೆ ಆದ್ರಿಂದ ಫರಿಸಾಯರು ಯಾಜಕರು ಹೇಳ್ತಿದ್ರು, ಇವನು ಯಾರಾಗಿರ್ಬೋದು, ಇದನ್ನ ಎಷ್ಟು ಕಠಿಣವಾಗಿ ಸರಿಯಾಗಿ ಮಾತನಾಡ್ತಾ ಇದ್ದಾನೆ ಅಂತ ಹೇಳಿ ಅನೇಕರು ಇವನನ್ನ ಹೆಂಗಾದ್ರೂ ಮಾಡಿ ಪ್ರಶ್ನೆ ಹಾಕಿ ಇವನನ್ನ ಏನಾದ್ರೂ ಕೇಳ್ಬೇಕೆಂಬುದಾಗಿ ಕೇಳ್ತಾ ಇದ್ರು. ಆದ್ರೆ ಯಾರು ಎಂತೆಂತ ಪ್ರಶ್ನೆಗಳು ಕೇಳಿದ್ರು ಕೂಡ ಎಲ್ಲಾ ಪ್ರಶ್ನೆಗಳಿಗೂ ಯೇಸು ಕ್ರಿಸ್ತನೇ ಸರಿಯಾದ ಉತ್ತರವನ್ನ ಕೊಡ್ತಾ ಇದ್ದ. ಹಾಲೆಲೂಯಾ. ಆ ಸರಿಯಾದ ಉತ್ತರವನ್ನ ಕೇಳಿದಂತ ಜನರಿಗೆ, ಫರಿಸಾಯರ ಯಾಜಕರಿಗೆ ಇವರು ಅವರೇ ಆಶ್ಚರ್ಯ ಪಡ್ತಾ ಇದ್ದಾರೆ, ಈತನ ಯಾರಪ್ಪ ನಮ್ಮ ಪ್ರಶ್ನೆಗಳಿಗೆಲ್ಲ ಇಷ್ಟು ಬೇಗ ಸರಿಯಾಗಿ ಉತ್ತರ ಕೊಡ್ತಾ ಇದ್ದಾನೆ ಅಂದಾಗ. ಹಾಲೆಲೂಯಾ. ಆತನ 12ನೇ ವಯಸ್ಸಲ್ಲೂ ಕೂಡ ದೇವಾಲಯದಲ್ಲಿ ಆತನ ಅನೇಕ ಜನರ ಮುಂದೆ ಹೋಗಿ ದೇವಾಲಯದ ಮುಂದೆ ಆತನ ಪ್ರಶ್ನೆಗಳನ್ನ ಕೇಳ್ತಿದ್ದ. ಫರಿಸಾಯರಿಗೆ ಯಾಜಕರಿಗೆ ಇದು ಏನು ಮುಂದೆ ಏನೇನಾಗುತ್ತೆ ಎಂಬುದಾಗಿ ಪ್ರತಿಯೊಬ್ಬರು ಪ್ರಶ್ನೆ ಕೇಳ್ತಿರುವಾಗ ಆ ಜನರು ಅನ್ಕೊಂಡಿದ್ರು, ಈತನೇನಪ್ಪ ಇನ್ನೂ ಚಿಕ್ಕ ಹುಡುಗ, ಈ ಚಿಕ್ಕ ವಯಸ್ಸಲ್ಲೇ ಏನೇನೆಲ್ಲ ಪ್ರಶ್ನೆ ಕೇಳ್ತಾ ಇದ್ದಾನೆ ದೇವ ವಾಕ್ಯದ ಬಗ್ಗೆ ಎಂದಾಗ ಹೇಳಿ ಅವರೇ ಯೋಚನೆ ಮಾಡ್ತಿದ್ರು. ಅವಾಗ ಅವರು ಕೂಡ ಅಲ್ಲಿರುವ ಜನರು ಹೇಳ್ತಿದ್ರು, ಯೇಸುವಿನಲ್ಲಿ ಅತ್ಯಂತ ಜ್ಞಾನವಿದೆ, ಜ್ಞಾನವೆಂಬ ಸುವಾಸನೆ ಯೇಸುವಿನಿಂದ ಹೊರಡುತ್ತಿದೆ ಎಂಬುದಾಗಿ ಅವರು ಪ್ರಶ್ನಿಸ್ತಿದ್ರು. ಹಾಲೆಲೂಯಾ. ಅದೇ ರೀತಿಯಾಗಿ ದೇವರು ಕೂಡ ತನ್ನ ಮಕ್ಕಳಾದ ನಮ್ಗೆ ವಿಶೇಷವಾದ ಜ್ಞಾನವನ್ನ ಕೊಡ್ತಾನೆ. ಹಾಲೆಲೂಯಾ. ಹಾಗಾದ್ರೆ ಮುಖ್ಯವಾಗಿ ನಮ್ಮ ಕೃಪೆ ಸಭೆಗಿಂತ ಹಿಂದೆ ಯಾರು ಅಂದ್ರೆ ಧರ್ಮಶಾಸ್ತ್ರ ಸಭೆ ಇದೆ. ಧರ್ಮಶಾಸ್ತ್ರ ಸಭೆ ಜನರು ಯಾರು ಅಂದ್ರೆ ಇವರೇ ಇಸ್ರಾಯೇಲ್ ಜನರು. ಇವರೆಲ್ಲರೂ ಕೂಡ ದೇವರು ಅಧಿಕ ಜ್ಞಾನವನ್ನ ಕೊಟ್ಟಿದ್ದಾನೆ. ಹಾಲೆಲೂಯಾ. ಈಗ ಲೋಕದಲ್ಲಿ ಅತ್ಯಂತ ಬುದ್ಧಿವಂತರು ಯಾರು ಜಾಸ್ತಿ ಇರುವಂತ ದೇಶ ಅಂದ್ರೆ ಇಸ್ರಾಯೇಲ್ ದೇಶವಾಗಿದೆ. ಹಾಲೆಲೂಯಾ. ಯಾಕಂದ್ರೆ ಅದರಲ್ಲಿ ಇರುವ 100 ಜನರಲ್ಲೂ ಕೂಡ 90% ಜನರು ಅವ್ರು ಇಂಜಿನಿಯರು, ಒಳ್ಳೆ ಒಳ್ಳೆ ಜ್ಞಾನವುಳ್ಳ ಜನರೇ ಆಗಿದ್ದಾರೆ. ಆದ್ರಿಂದ ಆ ದೇಶದಲ್ಲಿ ಇದುವರೆಗೂ ಅತ್ಯಂತ ಡೆವಲಪ್ಮೆಂಟ್ ನಡೀತಾನೆ ಇದೆ. ಹಾಲೆಲೂಯಾ. ಕಾರಣ ಅವ್ರಿಗೆ ದೇವರು ಅಧಿಕವಾದ ಜ್ಞಾನವನ್ನ ಕೊಟ್ಟಿದ್ದಾನೆ. ಅದೇ ರೀತಿ ದೇವ ಜನರಾದ ನಮಗೂ ಕೂಡ ಮುಖ್ಯವಾದ ಜ್ಞಾನವನ್ನ ದೇವರು ನಮಗೆ ದಯಪಾಲಿಸಿದ್ದಾನೆ. ಹಾಲೆಲೂಯಾ. ಅವರು ಲೋಕದಲ್ಲಿ ಹೇಗೆ ಯುದ್ಧವನ್ನ ಮಾಡಬೇಕು, ಸುತ್ತಲೇ ಇರುವುದು ಎಲ್ಲ ರಾಷ್ಟ್ರಗಳು ವೈರಿ ರಾಷ್ಟ್ರಗಳು ಎಲ್ಲ ಮುಸ್ಲಿಂ ದೇಶಗಳೇ. ಆದ ಕಾರಣ ಇಸ್ರಾಯೇಲ್ ದೇಶಕ್ಕೆ ಇವರಿಂದ ಯಾವತ್ತಿದ್ರೂ ಆಪತ್ತು ಇದ್ದೇ ಇರುತ್ತೆ ಅಂತ ಹೇಳಿ ತನ್ನ ಬಾರ್ಡರ್ ಸುತ್ತಲೂ ಕೂಡ ಮಿಲಿಟರಿನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಐರನ್ ಡೋಮ್ ಸಿಸ್ಟಮ್ ಮುಖಾಂತರವಾಗಿ ಯಾವುದೇ ಮಿಸೈಲ್ ಆ ದೇಶದ ಮೇಲೆ ಹಾಕಿದ್ರು ಆ ದೇಶದ ಜನರು ಹೆಚ್ಚಾಗಿ ಸಾವು ನೋವು ಉಂಟಾಗದ ಹಾಗೆ ಅವರು ತಮ್ಮ ದೇಶವನ್ನ ಅವರು ಸುರಕ್ಷಿತವಾಗಿ ಕಾಪಾಡ್ಕೊಳ್ತಾ ಇದ್ದಾರೆ. ಈ ಕಾಪಾಡ್ಕೋಬೇಕಂದ್ರೆ ಏನು ಬೇಕು? ಮುಖ್ಯವಾಗಿ ಜ್ಞಾನ ಬೇಕು. ಜ್ಞಾನ ಇದ್ರೆ ಅವ್ರು ಕಾಪಾಡ್ಕೊಳ್ತಾರೆ, ಇಲ್ಲದಿದ್ರೆ ಅವ್ರು ಕಾಪಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ದೇಶ ಬೇರೆ ದೇಶಗಳನ್ನ ನೋಡಿದ್ರೆ ಇಡೀ ದೇಶಕ್ಕೆ ಯಾವುದೇ ಕೂಡ ಒಂದು ಸಿಸ್ಟಮ್ ಇಲ್ಲ. ನಮ್ಮ ದೇಶದಲ್ಲಿ ಎಲ್ಲಿ ಬಾಂಬ್ ಹಾಕಿದ್ರು ಅಲ್ಲಿ ಬಂದು ಇದಾಗುತ್ತೆ. ಹಾಗಾಗಿ ಅಲ್ಲಿರೋ ಜನರೆಲ್ಲ ತಿರುಗಿ ಹೋಗುವವರಾಗಿರ್ತಾರೆ. ಆದ್ರೆ ಇಸ್ರಾಯೇಲ್ ದೇಶದಲ್ಲಿ ಐರನ್ ಡೋಮ್ ಸಿಸ್ಟಮ್ ಇಡೀ ದೇಶಕ್ಕೆ ಅವ್ರು ಸೆಟ್ ಮಾಡಿಟ್ಟಿರುವಾಗ ಇಡೀ ದೇಶದ ಸುತ್ತ ಯಾವ ಕಡೆಯಿಂದ ಮಿಸೈಲ್ ಬಾಂಬ್ಗಳು ಏನೇ ಹಾಕಿದ್ರು ಇವರು ಸಿಸ್ಟಮ್ ಇಂದ ಒಂದು ಬಾಂಬ್ ಹೋಗಿ ಆ ಬಾಂಬ್ಗಳನ್ನ ಆಕಾಶದಲ್ಲೇ ಹೊಡೆದು ಅದನ್ನ ನಾಶ ಮಾಡ್ಬಿಡುತ್ತೆ. ಇದರಿಂದ ಆ ದೇಶದಲ್ಲಿ ಯಾವುದೇ ಜನರು ಹೆಚ್ಚಾಗಿ ಸಾಯೋದಿಲ್ಲ. ಹಾಲೆಲೂಯಾ. ಇದಕ್ಕೆ ದೇವರು ಏನ್ ಕೊಟ್ಟಿದ್ದಾನೆ ಅಂದ್ರೆ ಆ ಇಡೀ ಇಸ್ರಾಯೇಲ್ ಜನರಿಗೆ ಅತ್ಯಂತ ಜ್ಞಾನವನ್ನ ಕೊಟ್ಟಿದ್ದಾನೆ. ಹಾಲೆಲೂಯಾ. ಅದೇ ರೀತಿ ಬೈಬಲ್ ಅಲ್ಲೂ ಕೂಡ ಸೊಲೊಮೋನ ಬರ್ತಾನೆ, ಅವನು ಕೂಡ ಇಸ್ರಾಯೇಲ್ ಜನರ ಆಗಿದ್ದಾನೆ. ಹಾಲೆಲೂಯಾ. ಅವನು ಕೂಡ ದೇವರು ಅತ್ಯಂತ ಹೆಚ್ಚಾದಂತ ಜ್ಞಾನವನ್ನ ದೇವರು ಕೊಟ್ಟಿದ್ದಾನೆ. ಹಾಲೆಲೂಯಾ. ಅದೇ ರೀತಿ ದೇವ್ರ ಜನರಾದ ನಾವು ಕೂಡ ದೇವರಿಂದ ಏನನ್ನ ಪಡೆಯುವವರಾಗಿರ್ಬೇಕಂದ್ರೆ ಜ್ಞಾನವನ್ನ ಪಡೆಯುವವರಾಗಿರ್ಬೇಕು. ಹಾಲೆಲೂಯಾ. ಆದ್ರಿಂದಲೇ ದೇವ್ರ ವಾಕ್ಯ ಹೇಳುತ್ತೆ, ನಿಮ್ಮಲ್ಲಿ ಯಾರಿಗಾದ್ರೂ ಜ್ಞಾನ ಕಡಿಮೆ ಆಗಿದ್ರೆ ಅವನು ನನ್ನ ಬಳಿಗೆ ಬಂದು ಕೇಳಿಕೊಳ್ಳಲಿ, ನಾನು ಅವನಿಗೆ ಜ್ಞಾನವನ್ನು ಉದಾರವಾಗಿ ಕೊಡ್ತೇನೆ ಎಂಬುದಾಗಿ. ಹಾಲೆಲೂಯಾ. ಆದ್ರಿಂದ ದೇವ ಜನರಾದ ನಾವು ಜ್ಞಾನವಂತರಾಗಿ ನಡೀತಾ ಜೀವಿಸುವವರಾಗಿರ್ಬೇಕು. ನಾವು ಎಷ್ಟು ಜ್ಞಾನವುಳ್ಳವರಾಗಿರ್ಬೇಕಂದ್ರೆ
ದೇವರ ಮತ್ತಾಯ ಸುವಾರ್ತೆಗಳಲ್ಲಿ ಹೇಳುತ್ತೆ, ನೀವು ಸರ್ಪಗಳಿಗಿಂತಲೂ ಜನರಾಗಿರಿ. ಅಲ್ಲಿ ಯಾರು ಸರ್ಪ ಆಗಿದ್ದಾನೆ ಅಂದ್ರೆ ಸೈತಾನ. ಸೈತಾನನಿಗಿಂತ ನಾವು ಹೆಚ್ಚಾಗಿ ಜ್ಞಾನವುಳ್ಳವರಾಗಿ ನಡೀಲೇಬೇಕು ಈ ಲೋಕದಲ್ಲಿ. ಆಗ ನಾವು ದೇವರ ವಿಷಯಗಳನ್ನ ಹೆಚ್ಚಾಗಿ ನಡೆಸಲು ನಮ್ಮಿಂದ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದ್ರೆ ಆ ಸರ್ಪವಾದ ಸೈತಾನವನ್ನು ಅವನ ಜ್ಞಾನದಿಂದ ನಮ್ಮನ್ನ ವಂಚಿಸ್ತಾ ಇರ್ತಾನೆ. ಹಲ್ಲೆಲೂಯಾ. ಅವನ ಆದಾಮನನ್ನೇ ವಂಚಿಸಿದ್ದಾನೆ, ಅವಳನ್ನು ವಂಚಿಸಿದ್ದಾನೆ, ಅನೇಕ ದೇವ ಜನರನ್ನು ಕೂಡ ವಂಚಿಸಿ ದೇವರಿಂದ ದೂರ ಮಾಡಿದ್ದಾನೆ. ಆದ್ರಿಂದ ನಾವು ಹೆಚ್ಚಿನ ಜ್ಞಾನ ದೇವರಿಂದ ಪಡೆದುಕೊಂಡಾಗ ದೇವ ಜ್ಞಾನ ನಮ್ಮನ್ನ ಏನ್ ಮಾಡುತ್ತೆ ಅಂದ್ರೆ ಸೈತಾನನ ಜ್ಞಾನದಿಂದ ನಾವು ಅದರ ಮೇಲೆ ಜಯವನ್ನು ಹೊಂದುವಂತೆ ದೈವ ಜ್ಞಾನ ನಮಗೆ ಸಹಾಯ ಮಾಡುತ್ತೆ. ಹಲ್ಲೆಲೂಯಾ. ನಂತರ ದೇವರ ವಾಕ್ಯವನ್ನು ಮುಂದೆ ಹೋದ ನಾವು ಓದಿಕೊಳ್ಳುವರಾಯೋಣ. ಜ್ಞಾನವೆಂಬ ಸುವಾಸನೆಯನ್ನು ನಮ್ಮ ಮೂಲಕ ಎಲ್ಲಾ ಸ್ಥಳಗಳಲ್ಲಿ ವ್ಯಾಪನಗೊಳಿಸುತ್ತಾ ಬರುವ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ಜ್ಞಾನವನ್ನ ಹೊಂದಿರುವಾಗ ಆ ಜ್ಞಾನವನ್ನ ನಾವೇನ್ ಮಾಡ್ಬೇಕು, ತಗೊಂಡೋಗಿ ಒಂದು ರೂಮಲ್ಲಿ ಬಚ್ಚಿಡೋದಲ್ಲ, ಆ ಜ್ಞಾನವನ್ನು ಉಪಯೋಗಿಸ್ಬೇಕು. ಯಾವಾಗ ಉಪಯೋಗಿಸ್ತೇವೋ ಅವಾಗ ಅದು ಆಶೀರ್ವಾದವಾಗಿ ಇನ್ನೂ ಬೆಳೀತಾ ಅಭಿವೃದ್ಧಿ ಹೊಂದುತ್ತೆ. ಆವಾಗ ಮಾತ್ರ ದೇವರ ಆತ್ಮನು ಕೂಡ ನಮ್ಮಿಂದ ಅನೇಕರಲ್ಲಿ ದೇವರ ಆತ್ಮನು ಮಾತನಾಡ್ತಾನೆ. ಆರೋಗ್ಯ ನಮ್ಮ ಜ್ಞಾನ ನಮ್ಮ ಹತ್ರ ಹೇಳ್ಕೊಂಡಿದ್ರೆ ನಾವು ಒಂದೇ ಧಾನ್ಯವನ್ನ ಗುಂಡಿಯಲ್ಲಿ ತೋಡಿ ಅದ್ರಲ್ಲಿ ಬಚ್ಚಿಟ್ಬಿಟ್ರೆ ಅಲ್ಲೇ ಇರುತ್ತೆ. ಆದ್ರೆ ಯಾರಿಗೂ ಕೂಡ ಪ್ರಯೋಜನನೇ ಇರಲ್ಲ. ಕೆಲವು ಆಳುಗಳಿಗೆ ದೇವರು ಇಷ್ಟು ಸ್ಥಳ ಅಂತ ಕೊಡ್ತಾನೆ. ಆದ್ರೆ ಒಂದು ನಾಣ್ಯವನ್ನ ದೇವರು ಒಬ್ಬ ದನಿ ಒಬ್ಬನ ಕೊಟ್ಟಾಗ ಅವನು ಗುಂಡಿ ತೋಡಿ ಮುಂಚೆ ಇಟ್ಬಿಡ್ತಾನೆ. ಆದ್ರೆ ಎರಡು ಕೊಟ್ಟವನು ಅವನಿಗೆ ಬಡ್ಡಿಗೆ ಕೊಟ್ಬಿಡ್ತಾನೆ. ಅವನು ದನಿ ಬಂದು ಕೇಳಿದಾಗ ಅವನು ಅದನ್ನ ಡಬಲ್ ಮಾಡಿರ್ತಾನೆ. ಇನ್ನು 5 ನಾಣ್ಯಗಳನ್ನ ಇನ್ನೊಬ್ಬನ ಕೊಟ್ಟಿರ್ತಾನೆ, ಅವನು ಅದನ್ನ ತಗೊಂಡು ಬಿಸ್ನೆಸ್ ಮಾಡ್ತಾನೆ. 5 ಇದ್ದಿದ್ದು 10 ಮಾಡ್ಬಿಡ್ತಾನೆ, 100 ಮಾಡ್ಬಿಡ್ತಾನೆ. ಇದರಿಂದ ಆ ದನಿ ಬಂದಾಗ ಅವನು ಹೇಳ್ತಾನೆ, ತಗೊಳ್ಳಿ ದನಿಗಳೇ, ಯಜಮಾನ್ರೆ, ನೀವು ಕೊಟ್ಟ 5 ವರಗಳನ್ನ ನಾನೀಗ 10 ವರಗಳನ್ನಾಗಿ ಮಾಡಿದ್ದೇನೆ ಅಂತ ಹೇಳಿದಾಗ ದೇವರು ಹೇಳ್ತಾನೆ, ನೀನು ಬಲ ನಂಬಿಗಸ್ತನ ನಾಳಪ್ಪ, ನಾನು ಕೊಟ್ಟಿದ್ದ 5 ತಗೊಂಡೋಗಿ ನೀನು 10 ಮಾಡ್ಬಿಟ್ಟಿದ್ಯಾ, ಶಬಾಷ್, ಒಳ್ಳೆಯವನೇ ಅಂತ ಹೇಳ್ತಾನೆ. ಆದ್ರೆ 2 ಕೊಟ್ಟವನಿಗೂ ಕೂಡ ದೇವ್ರು ನೋಡಿ ಹೇಳ್ತಾನೆ, ನೋಡು ನಾನು 2 ಕೊಟ್ಟಿದ್ದೆ, ನೀನು ಅದನ್ನ ಡಬಲ್ ಮಾಡಿದ್ದೆ, 4 ಮಾಡಿದ್ದೆ, ಶಬಾಷ್ ಅಂತಾಗಿ ದೇವರ ಆತನನ್ನ ಗೌರವಿಸ್ತಾನೆ. ಆದ್ರೆ ಇನ್ನೊಬ್ಬನ ಹತ್ರ ಬರ್ತಾನೆ, ಅವನಿಗೆ ದೇವರು ಒಂದೇ ಕೊಟ್ಟಿರ್ತಾನೆ. ಅವನು ಒಂದು ತಗೊಂಡೋಗಿ ಏನ್ ಮಾಡಿರ್ತಾನಂದ್ರೆ ಗುಂಡಿ ತೋಡಿ ಅದೆಲ್ಲ ಮುಚ್ಚಿ ಮಣ್ಣಲ್ಲಿ ಇಟ್ಬಿಟ್ಟಿರ್ತಾನೆ. ಇದರಿಂದ ಅವನಿಗೆ ಪ್ರಯೋಜನ ಬರಲಿಲ್ಲ, ಬೇರೆಯವ್ರಿಗೂ ಪ್ರಯೋಜನ ಬರಲಿಲ್ಲ. ಹಲ್ಲೆಲೂಯಾ. ಆವಾಗ ದೇವ್ರು ಬಂದು ಕೇಳ್ತಾನೆ ಇವನ ಹತ್ರ, ಎಲ್ಲಪ್ಪ ನಾನು ನಿಮ್ಗೆ 1 ವರ ಕೊಟ್ಟಿದ್ದೆ, ಅದೇನ್ ಮಾಡಿದೆ ಅಂತ. ದೇವ್ರೇ ನೀನ್ ನನಗೆ 1 ಕೊಟ್ಟಿದ್ದಲ್ಲ, ತಗೊಳ್ಳಿ, ಅದು ನಿಮ್ಗೆ ಒಂದೇ ಕೊಟ್ಟಿದ್ದೀರಾ, ಒಂದೇ ಕೊಡ್ತೀನಿ ಅಂತ ಹೇಳಿ ದೇವ್ರಿಗೆ ವಾಪಸ್ ಒಂದೇ ಕೊಟ್ಬಿಟ್ಟ. ಹಲ್ಲೆಲೂಯಾ. ಅವಾಗ ದೇವ್ರು ಅವನ ಮೇಲೆ ಕೋಪ ಮಾಡ್ಕೊಂತಾರೆ. ಏನ್ ಕೋಪ ಮಾಡ್ಕೊಂತಾರಂದ್ರೆ, ಇದನ್ನ ಬಡ್ಡಿಗಾದ್ರೂ ಕೊಟ್ಟಿದ್ರು ಅಥವಾ ಬಿಸ್ನೆಸ್ಗಾದ್ರೂ ಉಪಯೋಗ ಮಾಡಿದ್ರು, 1 ಇದ್ದಿದ್ದು 2 ಆಗೋದು ಅಥವಾ 3 4 ಆಗಿರೋದು ನೀನ್ ತಗೊಂಡಾಗ ಗುಂಡಿನ ಮುಚ್ಚಿ ಹಾಕಿದ್ರೆ ಅದು ಏನು ಪ್ರಯೋಜನ ಬರೋದು ಅಂತ ಹೇಳಿ ದೇವರು ಅವನ ಮೇಲೆ ಕೋಪ ಮಾಡ್ತಾನೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಕೆಲವು ವಿಶ್ವಾಸಿಗಳು ಆತ್ಮಿಕತೆಯಲ್ಲಿ ಹೆಂಗ್ ನಡೀತಾರೆ ಅಂದ್ರೆ, ಹೀಗೆ 1 ತಲಾಂತ ಕೊಟ್ಟಿದ್ದಲ್ಲ ಅವನ ರೀತಿಯಾಗಿ ನಡೆಯೋರೆ ಈಗ ಎಲ್ಲಾ ಸಭೆಗಳಲ್ಲಿ ಹೆಚ್ಚಿನ ಜನ ಆಗ್ತಿದ್ದಾರೆ. ಹಲ್ಲೆಲೂಯಾ. ಯಾವಾಗ ನಾವು ಗುಂಡಿ ತೋಡಿ ಅದನ್ನ ಮುಚ್ಚಾಕಿ ಅಲ್ಲೇ ಇಟ್ಕೊಂತೀವೋ ನಮ್ಮ ಜ್ಞಾನವನ್ನ, ಅವಾಗ ಅದು ಸೈತಾನ ಏನ್ ಮಾಡ್ತಾನೆ ಅಂದ್ರೆ ವಂಚಿಸ್ಬಿಡ್ತಾನೆ. ಹಲ್ಲೆಲೂಯಾ. ಯಾವಾಗ ನಮ್ಮ ಜ್ಞಾನವನ್ನ ದೇವರ ಮಹಿಮೆಗಾಗಿ ಉಪಯೋಗಿಸ್ಬೇಕು, ದೇವರ ಸೇವೆಯಲ್ಲಿ ಉಪಯೋಗಿಸ್ಬೇಕು, ದೇವರ ಸುವಾರ್ತೆಗಳಲ್ಲಿ ಉಪಯೋಗಿಸ್ಬೇಕು, ದೇವರ ಪ್ರಾರ್ಥನೆಯಲ್ಲಿ ಉಪಯೋಗಿಸ್ಬೇಕು. ಯಾರಿಗಾರ ನಾವು ಸುವಾರ್ತೆ ಹೇಳುವಾಗ ಒಂದೊಂದು ತರದಲ್ಲಿ ನಾವು ಉಪಯೋಗಿಸ್ಬೇಕು. ಹಲ್ಲೆಲೂಯಾ. ಒಬ್ಬ ಬ್ರದರ್ ಸುವಾರ್ತೆ ಹೇಳಕ್ ಹೋಗಿದ್ರು, ಅವಾಗ ಯಾರಾದ್ರೂ ಹೆಂಗಾದ್ರೂ ಸುವಾರ್ತೆ ಹೇಳ್ಬೇಕಂತ ಹೋಗಿದಾಗ ಅವರು ಯೋಚನೆ ಮಾಡ್ತಿದ್ರು, ಜ್ಞಾನ ನಾವು ಉಪಯೋಗಿಸಿದ್ರೆ ಹೆಂಗೆ ಉಪಯೋಗಿಸಿದ್ರು ಅಂದ್ರೆ, ಆ ಒಬ್ಬ ಬಡವರಿದ್ರು, ಅವ್ರಿಗೆ ಮೋಸ್ಟ್ಲಿ ತಿನ್ನೋದಕ್ಕೇನು ಇರಲ್ಲ ಅಂತ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಪಕ್ಕದಲ್ಲಿ ಒಂದು ಕಬಾಬ್ ಅಂಗಡಿ ಇರುತ್ತೆ, ಕಬಾಬ್ ತಗೊಂಡ್ಬಿಡ್ತಾರೆ. ಕಬಾಬ್ ತಗೊಂಡಾಳಿ ನೀವು 1 ಪೀಸ್ ತಿನ್ನಿ, ನಾವು 1 ಪೀಸ್ ತಿನ್ನೋಣ ಅಂತ ಹೇಳಿ ಪೀಸ್ ತಿನ್ಕೊಂಡೆ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಅವ್ರಿಗೆ ಸ್ವಾರ್ಥ ಹೇಳ್ಬಿಡ್ತಾರೆ. ಅವನೇನು ಉಪಯೋಗ ಮಾಡ್ದ ಅಂದ್ರೆ ತನಗಿರೋ ಜ್ಞಾನನ ಯೂಸ್ ಮಾಡಿ ಹೆಂಗೆ ಆದ್ರೂ ಸ್ವಾರ್ಥ ಹೇಳಕ್ಕೆ ಏನೋ ಒಂದು ಮಾರ್ಗನ ಹುಡ್ಕೊಂಡು ಅವನೇ ನಾವ್ ಹೇಳ್ಕೊಳಕ್ ಕೂಡ ಅವನ್ನ ಹುಡ್ಕೊಂಡ್ಬಿಟ್ಟು 1 ಪೀಸ್ ಕಬಾಬ್ ಕೊಟ್ಬಿಟ್ಟು, ಹಂಗೆ ನೀವು ತಿಂತಾ ಇರಿ, ನಾವು ತಿಂತಾ ಇರ್ತೀವಿ, ನಮಗೂ ಕೂಡ ಹೊಟ್ಟೆ ಸಿಗ್ತೈತೆ, ನಿಮ್ಗೂ ಹಸಿತಾ ಇರ್ಬೋದು ಅಂತ ಹೇಳಿ ಅವ್ನು ಕೊಡಿಸಿ ಅವನಿಗೂ ತಿನ್ಸ್ದ, ಇವನು ತಿನ್ಸ್ಕೊಂಡು ಹಂಗೆ ಸುವಾರ್ತನ್ನು ಕೂಡ ಹೇಳಿ ಮುಗಿಸ್ಬಿಟ್ಟ. ಹಾಗಾದ್ರೆ ನಮ್ಗಿರೋ ಜ್ಞಾನನ ನಾವು ಹೇಗೆ ಉಪಯೋಗಿಸ್ಬೇಕು, ನಾವೇ ಅದನ್ನ ಯೋಚನೆ ಮಾಡ್ಬೇಕು. ಹಲ್ಲೆಲೂಯಾ. ಅವಾಗ ಉಪಯೋಗ ಮಾಡಿದಾಗ ನಾವು ನಮ್ಮಿಂದ ಸುವಾರ್ತೆಯನ್ನ ಮತ್ತೊಬ್ಬರಿಗೆ ತಲುಪಿಸ್ಬೋದು. ಇಲ್ಲದಿದ್ರೆ ನಮ್ಮ ಸುವಾರ್ತೆನ ಏನ್ ಮಾಡ್ತೇವೆ ಅಂದ್ರೆ, 1 ವರ ಕೊಟ್ಟಿದ್ನಲ್ಲ ದೇವ್ರ ಒಬ್ಬನಿಗೆ, ಅವನೇನ್ ಮಾಡ್ದ ಗುಂಡಿ ತೋಡಿ ಮನೆ ಮುಚ್ಚಿ ಇಟ್ಬಿಟ್ಟ. ಹಂಗೆ ನಮ್ಗಿರೋ ಸ್ವಾರ್ಥ ಗುಣವನ್ನ ವರವನ್ನ ನಾವೇನ್ ಮಾಡ್ತೇವೆ ಅಂದ್ರೆ ಅನೇಕರು ಮುಚ್ಚಿಟ್ಬಿಟ್ರೆ ಅಲ್ಲೇ ಬಿದ್ದಿರುತ್ತೆ. ಅದು ನಮಗೂ ಪ್ರಯೋಜನ ಬರಲ್ಲ,
ಮತ್ತೊಬ್ರಿಗೂ ಪ್ರಯೋಜನ ಬರಲ್ಲ. ಯಾವಾಗ ನಮ್ಗಿರೋ ವರವನ್ನ ನಾವು ಬೇರೆಯವ್ರಿಗೂ ಕೂಡ ಮತ್ತೊಬ್ರಿಗೆ ಯಾವಾಗ ಸ್ವಾರ್ಥ ಹೇಳ್ತೀವ ಆವಾಗ ಸ್ವಾರ್ಥ ವರ ಏನ್ ಮಾಡುತ್ತಂದ್ರೆ ನಮ್ಮಿಂದ ಬೇರೆಯವ್ರಿಗೆ ಹರಡುತ್ತೆ. ಅವ್ರು ಅದನ್ನ ಕೇಳಿ ತಿರಸ್ಕರಿಸ್ಲಿ ಅಥವಾ ವಿರೋಧಿಸ್ಲಿ ಸ್ವೀಕರಿಸ್ಲಿ, ಅದು ದೇವರಿಗೆ ಬಿಟ್ಟ ವಿಷಯ. ಅಲ್ಲೆಲೂಯಾ. ಆದ್ರೆ ನಮ್ಗೆ ಕೊಟ್ಟಿರುವ ವಿಷಯ ನೀನು ಸಾರಲೇಬೇಕು ಎಂಬುದಾಗಿ ದೇವರು ಆಜ್ಞೆ ಮಾಡಿದ್ದಾನೆ. ಅಲ್ಲೆಲೂಯಾ. ಆದ್ರಿಂದ ಅವ್ರು ನಂಬದೇ ಇರ್ಲಿ, ಅದು ದೇವ್ರು ನೋಡ್ಕೊಂತಾನೆ. ಅದು ಸಾರ್ಬೇಕನ್ನೋದ ದೇವ್ರು ನಮ್ಗೆ ಹೇಳಿರುವಾಗ ನಾವು ಸಾಯದ ಒಳಗೇನೆ ಸಾರ್ಬೇಕು. ಅದಕ್ಕೂ ಕೂಡ ಜಾಸ್ತಿ ಟೈಮ್ ಇಲ್ಲ. ಸತ್ ಮೇಲೆ ಸಾರ್ತೀನಂದ್ರೆ ದೇವರು ನಮ್ಮನ್ನ ಎಕ್ಸಿ ಕಾಸಲ್ಲ. ಅಲ್ಲೆಲೂಯಾ. ಆದ್ರಿಂದ ಸಾಯೋದ್ರೊಳಗೆ ನಾವು ಬೇರೆಯವ್ರಿಗೆ ಸುವಾರ್ತೆನ ಹೇಳಿ ಮುಗಿಸ್ಬಿಡ್ಬೇಕು. ಅಲ್ಲೆಲೂಯಾ. ಇದು ಎರಡನೇ ಆಪ್ಷನ್ ನಮ್ಮ ಸಾವು. ಆದ್ರೆ ಮೊದಲನೇ ಆಪ್ಷನ್ ಯಾವ್ದಂದ್ರೆ ದೇವರ ರಹಸ್ಯ ವರ್ಣನೆ. ಅಲ್ಲೆಲೂಯಾ. ಯಾಕಂದ್ರೆ ಕಡೆ ತುತ್ತೂರು ಓದಲಾಗಿ ನಾವೆಲ್ಲರೂ ಎತ್ತಲ್ಪಡುತ್ತೇವೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆದ್ರಿಂದ ಆ ದಿನ ಯಾವಾಗ ಬರುತ್ತೆ ಎಂಬುದಾಗಿ ದೇವರು ನಮಗೂ ಕೂಡ ಹೇಳಿಲ್ಲ. ಯಾವುದೇ ದೇವ ಜನರಿಗೂ ಸೇವಕರಿಗೂ ಕೂಡ ದೇವರು ಹೇಳಿಲ್ಲ. ಆದ ಕಾರಣ ಆ ದಿನ ಬರೋದ್ರೊಳಗೇನೆ ನಾವು ಸುವಾರ್ತೆಗೂ ಕೂಡ ಸಾರಿ ಮುಗಿಸುವವರಾಗಿರ್ಬೇಕು. ಅದ್ರಲ್ಲಿ ನಾವೇನ್ ಮಾಡ್ಬೇಕಂದ್ರೆ ನಮ್ಮ ಜ್ಞಾನವನ್ನ ನಾವು ಉಪಯೋಗಿಸ್ಬೇಕು. ಯಾರಿಗೆ ಯಾವಾಗ ಹೆಂಗೆ ಸುವಾರ್ತೆ ಹೇಳ್ಬೋದು ಆ ರೀತಿಯಲ್ಲಿ ಸುವಾರ್ತೆನ ಹೇಳಿ ನಾವು ಮುಗಿಸುವವರಾಗಿರ್ಬೇಕು. ಅಲ್ಲೆಲೂಯಾ. ಆಗ ದೇವರು ಅದನ್ನ ಆಶೀರ್ವದಿಸುವವನಾಗಿದ್ದಾನೆ. ಯಾರು ಸುವಾರ್ತೆನೆ ಹೇಳದೇ ಇದ್ದಾಗ ಏನಾಗುತ್ತಂದ್ರೆ ನಾವು ಮನೆಯಲ್ಲಿ ಗುಂಡಿ ತೋಡಿಬಿಟ್ಟು ಏನ್ ಮಾಡಿ ನಮ್ಮ ವರವನಲ್ಲಿ ಮುಚ್ಚಿರ್ತಂಗೆ ಅವಾಗ ಮುಚ್ಚಿಟ್ಟಾಗ ಏನ್ ಮಾಡ್ತಾನೆ ದೇವರ ಆ ಆಳಿಗೆ ಬೈತಾನೆ, ಅದರ ಮೇಲೆ ಕೋಪಗೊಳ್ತಾನೆ. ಅವಾಗ ಅದೇ ರೀತಿಯಾಗಿ ನಾವು ಸತ್ರು ಅಥವಾ ರಹಸ್ಯ ಬರೋಣ ಇವತ್ತೇ ಬಂದ್ರೆ ದೇವರು ಒಂದಿನ ನ್ಯಾಯ ತೀರ್ಪಿನ ದಿನದಲ್ಲಿ ನಮ್ಮನ್ನ ಕೇಳ್ತಾನೆ, ಎಲ್ಲಪ್ಪ ನಿನ್ಗೆ ಸುವಾರ್ತೆ ಬರ ಕೊಟ್ಟಿದ್ದೆ ಏನ್ ಮಾಡ್ದೆ? ಅವಾಗ ನಾವ್ ಹೇಳ್ಬೇಕು, ಏನ್ ಹೇಳ್ಬೇಕು? ದೇವ್ರು ಬಂದಿದ್ದು 2 ಮಾಡಿದ್ವಿ ಅಂದ್ರೆ ಆಶೀರ್ವಾದ. ಅವಾಗ 5 ಇದ್ದಿದ್ದು 10 ಮಾಡಿದ್ವಿ ಅಂದ್ರೆ ಆಶೀರ್ವಾದ. ನೀನು ಒಳ್ಳೆ ಆಳು ಎಂಬುದಾಗಿ ದೇವ್ರು ಶಬಾಷ್ ಎಂಬುದಾಗಿ ಹೇಳಿ ಎಷ್ಟು ಜನರ ಮುಂದೆ ಹೇಳ್ತಾನೆ ಅಂದ್ರೆ ಕೋಟಿ ಗಟ್ಟಲೆ ಇರ್ತಾರಲ್ಲ ದೇವ ಜನರು, ಒಬ್ಬರ ಇಬ್ಬರ ಇರೋಲ್ಲ. ಆಮೇಲೆ ದೇವದೂತರುಗಳು ಕೂಡ ಎಷ್ಟು ಜನ ಇರ್ತಾರೆ? ಅವ್ರು ಒಬ್ಬರ ಇಬ್ಬರ ಇರ್ತಾರ, ಅವರು ಕೂಡ ಕೋಟಿ ದೇವದೂತರು ಇರ್ತಾರೆ. ಅಷ್ಟು ಜನರ ಮುಂದೆ ಶಬಾಷ್ ಅಂತ ಹೇಳಿದಾಗ ನಮ್ಗೆ ಸಂತೋಷ, ಗೌರವ ಸಿಗುತ್ತೆ. ಅಲ್ಲೆಲೂಯಾ. ಅಷ್ಟು ಜನರ ಮುಂದೆ ದೇವರು ನಮ್ಗೆ ಒಂದ್ ಮಾತು, ಕಠಿಣವಾದ ಆಳೆ ನೀನು, ನಾನು ಕೊಟ್ಟಿರೋ ವರ ತಗೊಂಡೋಗಿ ಗುಂಡಿ ತೋಡಿಟ್ಬಿಟ್ಟೆ ಮುಂದಾಗಿ ದೇವರು ಗದರ್ಸಿದ್ರೆ ನಮ್ಗೆ ಅಷ್ಟು ಜನರ ಮುಂದೆ ಗೌರವನೇ ಇರಲ್ಲ. ಅಲ್ಲೆಲೂಯಾ. ಆ ರೀತಿಯಲ್ಲಿ ನಾವು ದೇವ್ರ ಹತ್ರ ಬಯಸ್ಕೊಳೋದು ಅದು ನಮ್ಗೆ ಕೆಟ್ಟ ಕೆಲಸ ಆಗೋಗುತ್ತೆ. ಅಲ್ಲೆಲೂಯಾ. ಆದ್ರೆ ಹೊಗಳಿಸ್ಕೊಳೋದು ಅದು ನಮ್ಗೆ ಆಶೀರ್ವಾದವಾಗಿದೆ. ಅಲ್ಲೆಲೂಯಾ. ಅದರಿಂದ ನಮ್ಗೆ ದೇವರು ಕೊಟ್ಟಿರೋ ಸ್ವಾರ್ಥ ವರವನ್ನ ನಾವೇನ್ ಮಾಡ್ಬೇಕು? ಉಪಯೋಗಿಸುವವರಾಗಿರ್ಬೇಕು. ಅಲ್ಲೆಲೂಯಾ. ಅದು ರಹಸ್ಯ ಬರೋದ್ರೊಳಗೆ ಉಪಯೋಗಿಸ್ಬೇಕು ಅಥವಾ ನಮ್ಮ ಸಾವು ಬರೋದ್ರೊಳಗೇನೆ ನಾವು ಅದನ್ನ ಉಪಯೋಗಿಸುವವರಾಗಿರ್ಬೇಕು. ಆಗ ದೇವರು ನಮ್ಮನ್ನ ಬಹಳವಾಗಿ ಆಶೀರ್ವದಿಸಿ ನಡೆಸಲು ಶಕ್ತನಾಗಿದ್ದಾನೆ. ಆಮೇಲೆ ಅಲ್ಲೆಲೂಯಾ. ದೇವರು ಕೊಟ್ಟ ವಾಕ್ಯ ಸ್ತೋತ್ರವಾಗಲಿ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. ಕಡೆಯದಾಗಿ ನಾವು ಪ್ರಾರ್ಥನೆ ಮಾಡಿಕೊಡುವವರಾಗಿರೋಣ. ಕರ್ತನೇ ನಿಮಗೆ ಸ್ತೋತ್ರವನ್ನ ಸಲ್ಲಿಸ್ತಾ ಇದ್ದೇನೆ. ದೇವರಾತ್ಮನೆ ಇದುವರೆಗೆ ನಮ್ಮನ್ನ ಕಾಪಾಡಿ ನಡೆಸಿದ ಎಲ್ಲ ನಿನ್ನ ವಿಧಗಳಿಗಾಗಿ ನಿನ್ನ ರೀತಿಗಳಿಗಾಗಿ ನಾವು ಕೋಟಿ ಸ್ತೋತ್ರಗಳನ್ನು ಸಮರ್ಪಿಸುವವರಾಗಿದ್ದೇವೆ. ದೇವರೇ, ಈ ದಿನ ನಿನ್ನ ಅದ್ಭುತವಾದ ಜೀವಗಳ ವಾಕ್ಯದ ಮುಖಾಂತರವಾಗಿ ನೀ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ದೇವರೇ, ಮೊದಲನೇದಾಗಿ ನಾವು ನಿಮ್ಮ ಅನ್ಯೋನ್ಯತೆಯಲ್ಲಿ ನಡೆಯುವಂತೆ ಜೀವಿಸುವಂತೆ ಆಶೀರ್ವದಿಸು ಅಪ್ಪ. ನಮಗೂ ನಿಮಗೂ ಒಂದು ಸಂಬಂಧ ಇರುವಂತೆಯೇ ನಮ್ಮ ಆಶೀರ್ವಾದ ಮಾಡಪ್ಪ. ನಿನ್ನ ಸಂಬಂಧದಿಂದ ನಾವು ಎಂದಿಗೂ ದೂರ ಹೋಗದ ಹಾಗೆ ನಮ್ಮನ್ನ ಆಶೀರ್ವದಿಸು. ನಿನ್ನ ಸಂಬಂಧದಿಂದ ನಮ್ಮನ್ನ ಯಾರು ಕೂಡ ದೂರಪಡಿಸದ ಹಾಗೆ ನೀನೇ ನಮ್ಮನ್ನ ಕಾಪಾಡಿ ನಡೆಸಲಿದ್ದು ನಾವು ಬಿಡುವವರಾಗಿದ್ದೇವೆ. ಅದಕ್ಕೆ ನಮ್ಮ ಬಲ ಸಾಲದು, ನಮ್ಮ ಸಾಮರ್ಥ್ಯ ಸಾಲದು, ನಮ್ಮ ಜ್ಞಾನವೂ ಕೂಡ ಸಾಲದು ದೇವರೇ. ಅದಕ್ಕೆ ನಿನ್ನ ಬಲ ನಮಗೆ ಬೇಕು ದೇವರೇ, ನಿನ್ನ ಸಾಮರ್ಥ್ಯ ನಮಗೆ ಬೇಕು ದೇವರೇ, ನಿನ್ನ ಜ್ಞಾನವೇ ನಮಗೆ ಬೇಕು ಕರ್ತನೆ. ನಿನ್ನ ಜ್ಞಾನದಿಂದ ನಮ್ಮನ್ನ ತುಂಬಿಸು ದೇವರೇ. ದೇವ ಜ್ಞಾನದಿಂದ ನಮ್ಮನ್ನ ತುಂಬಿಸಪ್ಪ. ಪವಿತ್ರಾತ್ಮನ ಜ್ಞಾನದಿಂದ ನಮ್ಮನ್ನ ತುಂಬಿಸಿ ನಡೆಸಲು ನಾವು ಬಿಡುವವರಾಗಿದ್ದೇವೆ ದೇವರೇ. ಯಾಕೆಂದ್ರೆ ಸೈತಾನನು ದೇವರೇ ಅವನು ವಂಚಿಸುವ ಸರ್ಪದಂತೆ ಅನೇಕರನ್ನ ದೇವರ ಲೋಕದಲ್ಲಿ ವಂಚಿಸುತ್ತಿರುವಾಗ ಅವನ ವಂಚನೆಗೆ ನಾವು ಒಳಗಾಗದೆ ಅವನ ಎಲ್ಲ ವಂಚನೆಗಳನ್ನ ಜಯಿಸುವುದಕ್ಕೆ ದೈವ ಜ್ಞಾನವನ್ನ ನಮಗೆ ದಯಪಾಲಿಸು ದೇವರೇ. ನಿನ್ನ ಜ್ಞಾನದಿಂದ ನಾವು ಸೈತಾನನ ಜಯಿಸತಕ್ಕಂಥ ಕೃಪೆಯನ್ನು ದಯಪಾಲಿಸಲು ನಾವು ಬಿಡುವವರಾಗಿದ್ದೇವೆ ದೇವರೇ.
ಕರ್ತನೆ, ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ದೇವರೇ, ನಮಗೆ ಕೊಟ್ಟಿರುವಂತ ಸುವಾರ್ಥ ವರಗಳಿಗಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ ದೇವರೇ. ಸುವಾರ್ತನೆ ಸಾರಲೇಬೇಕೆಂಬ ನಿರ್ಬಂಧ ನಮ್ಮ ಮೇಲೆ ಇರೋದ್ರಿಂದ ದೇವರೇ, ನಾವು ಸಾರತಕ್ಕಂತೆ ನಮ್ಮನ್ನು ಆಶೀರ್ವದಿಸು ದೇವರೇ. ಯಾಕೆಂದ್ರೆ ಮುಂದೆ ನಮ್ಮೆಲ್ಲರಿಗೂ ನ್ಯಾಯ ಇರುವುದರಿಂದ ಕರ್ತನೆ, ಆ ದಿನ ನಾವು ನಿನ್ನ ಬಳಿಯಲ್ಲಿ ದೇವರೇ ಗೌರವವನ್ನು ಹೊಂದಿಕೊಳ್ಳುವಂತ ದಿನವಾಗಿದೆ ಅಪ್ಪ. ಸುವಾರ್ತೆನ ಸಾರದೆ ಇದ್ರೆ ನಿನ್ನಿಂದ ನಾವು ಅಗೌರವವನ್ನು ಹೊಂದಿಕೊಳ್ಳಬೇಕಾಗುತ್ತಲ್ಲಪ್ಪ. ಆದ ಕಾರಣ ದೇವರೇ, ನಾವು 5 ವರಗಳಿಗೆ ಕೊಟ್ಟವನು ದೇವರೇ, ನಾವು 10 ವರಗಳನ್ನ ಮಾಡಿದನು, 2 ವರಗಳನ್ನ ಕೊಟ್ಟವನು, ಅವನ 4 ವರಗಳನ್ನ ಮಾಡಿದನು ದೇವರೇ. ಆದ್ರೆ 1 ವರವನ್ನ ಕೊಟ್ಟವನು ಗೌಡ, ಅವನು ತನ್ನ ವರವನ್ನ ಭೂಮಿಯಲ್ಲಿ ಬಚ್ಚಿಟ್ಟ ಕಾರಣ ಅವನ ಒಂದೇ ಆಗಿದ್ದಾವಪ್ಪ. ಅದಕ್ಕಾಗಿ ಸ್ತೋತ್ರ ದೇವರೇ. ನಾವು 5 ವರಗಳನ್ನು ಕೊಟ್ಟ ಹಾಗೆ ದೇವರೇ, ನಮಗೆ ಕೊಟ್ಟಿರುವ ವರಗಳನ್ನ ನಿನಗಾಗಿ, ನಿನ್ನ ಸೇವೆಗಾಗಿ, ಸ್ವಾರ್ಥಗಳಿಗಾಗಿ, ಸಭೆ ಸೇವೆಗಳಲ್ಲಿ ಅದನ್ನು ಉಪಯೋಗಿಸುವಂತೆ ಏನೇ ನಮ್ಮನ್ನು ಆಶೀರ್ವದಿಸಿ ನಡೆಸು ದೇವರೇ. ಅಪ್ಪ, ಯಾರಿಗೆ ಯಾವ ರೀತಿಯಲ್ಲಿ ನಾವು ಸ್ವಾರ್ಥ ಹೇಳಬೇಕು ಆ ರೀತಿಯಲ್ಲಿ ನಾವು ಸ್ವಾರ್ಥ ಹೇಳೋದಕ್ಕೆ ನಮ್ಮ ಎಲ್ಲ ಸಭೆಯ ಜನರಿಗೂ ನಿನ್ನ ಜ್ಞಾನವನ್ನು ದಯಪಾಲಿಸುವುದು ನಾವು ಬಿಡುತ್ತೇವೆ. ಜ್ಞಾನವೆಂಬ ಆಕೆಯು ಹರಿಯುತ್ತಲೆಂಬುದಾಗಿ ಹೇಳುವ ಹಾಗೆ ದೇವರೇ, ನಿನ್ನ ಜ್ಞಾನವು ಎಲ್ಲ ದೇವ ಜನರು ಉಂಟಾಗಲಿ ಎಂಬುದಾಗಿ ಯೇಸುವಿನ ಹೆಸರಲ್ಲಿ ಆಶೀರ್ವದಿಸುತ್ತೇವೆ. ಜ್ಞಾನ ಎಲ್ಲರೂ ಉಂಟಾಗಲಿ ಎಂದು ಬೇಡುತ್ತಾ ಇದ್ದೇವೆ ದೇವರ ಆತ್ಮನೆ. ದೇವರೇ, ನಿನ್ನ ಆತ್ಮಿಕ ಜ್ಞಾನದಿಂದ, ಪರಲೋಕದ ಜ್ಞಾನದಿಂದ ಲೋಕವನ್ನ ನಾವು ಜಯಿಸತಕ್ಕಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿ ಆಶೀರ್ವದಿಸಿ ನಡೆಸುತ್ತೇವೆ. ಯಾರಿಗೆ ಯಾವ್ಯಾವ ವಿಧದಲ್ಲಿ, ಅನೇಕ ವಿಧದಲ್ಲಿ ಸ್ವಾರ್ಥಗಳನ್ನ ಸಾರುವುದಕ್ಕೆ ನಮ್ಮ ಜ್ಞಾನವನ್ನು ನಾವು ಉಪಯೋಗಿಸುವಂತೆ ಆಶೀರ್ವದಿಸಿ ನಡೆಸಲು ನಾವು ಬೇಡುವವರಾಗಿದ್ದೇವೆ ದೇವರಾತ್ಮನೆ. ಏನೇ ನಮ್ಮನ್ನು ಆಶೀರ್ವದಿಸು, ಜ್ಞಾನದಿಂದ ತುಂಬಿಸಿ ನಡೆಸಲು ನಾವು ಬೇಡುವವರಾಗಿದ್ದೇವೆ ದೇವರೇ. ನಾವು ಸರ್ಪಗಳಿಗಿಂತಲೂ ಅಧಿಕ ಜ್ಞಾನವುಳ್ಳವರಾಗಿ ನಡೆಯುವಂತೆ ನೀನೇ ನಮಗೆ ನಿನ್ನ ಜ್ಞಾನವನ್ನು ಅನುಗ್ರಹಿಸಿ ನಡೆಸಲು ಬಿಡುವಂತಾಗಿದ್ದೇವೆ ದೇವರೇ. ಇವತ್ತಿನ ಆರಾಧನೆ ಎಲ್ಲವನ್ನ ನಿನ್ನ ಆದಿಯಿಂದ ಇದನ್ನು ನಡೆಸಿಕೊಳ್ಳಬೇಕಾಯ್ತು. ಇನ್ನು ಮುಂದೆ ನೀನೇ ನಮ್ಮನ್ನು ನಡೆಸು. ಎಲ್ಲ ಗಣಮಾನ ಮಹಿಮೆ ಜ್ಞಾನ ತಿರುಗುಗಳನ್ನು ನಿಮಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸಿ ಬಿಡುವುದಕ್ಕೆ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಕುರಿತು ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ಪವಿತ್ರ ಆತ್ಮನನ್ನು ಜಯಿಸಿದೆ ನಮಗೆ ಸದಾಕಾಲ ಯೇಸುವಿನ ರಹಸ್ಯಗಳನ್ನು ಬರೋದು ಸಭೆಯಾದ ನಮ್ಮೆಲ್ಲರ ಸಂಗಡವೂ ಇರಲಿ. ಆಮೆನ್, ಆಮೆನ್. ಸಭೆಯಾಗಿ ನಾವೆಲ್ಲರೂ ಹೇಳೋಣ ಆಮೆನ್ ಎಂದು. ಆಮೆನ್, ಆಮೆನ್, ಆಮೆನ್. ಎಲ್ಲರಿಗೂ ಪ್ರಕಟಣೆಗಳು ಉಂಟು. ಪ್ರಕಟಣೆ ಈ ವಾರ ಶುಕ್ರವಾರ ನಮಗೆ ಒಂದೇ ಆರಾಧನೆ ಇರುವಂತದ್ದಾಗಿದೆ. ಬೆಳಿಗ್ಗೆ 10 ಗಂಟೆಯಿಂದ 1 ಗಂಟೆವರೆಗೂ ಎಲ್ಲರಿಗೂ ಗುಡ್ ಫ್ರೈಡೆ ಶುಭ ಶುಕ್ರವಾರ. ಆಮೇಲೆ ನಾಳೆ ಆ ದಿನ ನಾವೆಲ್ಲರೂ ಕೂಡಿ ಬರುವವರಾಗೋಣ. ಆ ದಿನ ರಜಾ ಅಂತ ಯಾರು ಇರೋದಿಲ್ಲ, ರಜಾ ಹಾಗೆ ಬರ್ಬೇಕಾಗಲ್ಲ. ಆದ್ರಿಂದ ಆ ದಿನ ನಾವು ದೇವರ ಕಾರ್ಯಗಳಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡೋಣ, ಸಿದ್ಧರಾಗಿ ಮುಂದಿನ ಭಾನುವಾರ ಕೂಡ 2 ಸರ್ವಿಸ್ ಇರೋದಿಲ್ಲ, ಒಂದೇ ಸರ್ವಿಸ್ ಕರ್ತನ ಮೇಲೂ ಕೂಡ ಇರುತ್ತೆ. ಯಾಕಂದ್ರೆ ಪುನರುತ್ಥಾನದ ಭಾನುವಾರ ಆಗಿರೋದ್ರಿಂದ ಆ ದಿನ ಕೂಡ ಒಂದೇ ಸರ್ವಿಸ್ ಇರುತ್ತೆ. ಆದ್ರಿಂದ ನಾವೆಲ್ಲರೂ ಮುಂದಿನ ವಾರ ಕೂಡ ಒಂದೇ ಸರ್ವಿಸ್ 10 ಗಂಟೆ ಸರ್ವಿಸ್ಗೆ ಬರುವವರಾಗಿರೋಣ. ಆಮೇಲೆ ಕರ್ತನ ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಮೇಲೆ